अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। गुरुर्ब्रह्मा गुरुर्विष्णु गुरुर्देवो महेश्वर ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಬಂದಿರತಕ್ಕಂತಹ ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಸದ್ಗುರು ಸಮರ್ಥ ಶ್ರೀ ರಂಗರಾವ್ ಮಹಾರಾಜ್ರವರ ದಿವ್ಯ ಚರಣಾರವಿಂದಕ್ಕೆ ಅನಂತ ಪ್ರಣಾಮವನ್ನು ಸಲ್ಲಿಸುತ್ತಾ, ಅವರ ಸತಶಿಷ್ಯರಾದ ಶ್ರೀ ಶಂಕರ್ರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಿಪಾತವನ್ನು ಮಾಡುತ್ತಾ, ಇಂದಿನ ಮನಾಚೆ ಬೋಧದ ದಿವ್ಯ ಗ್ರಂಥದ ಅಮೃತವಾಣಿ ಶ್ರೀ ಗುರುಗಳ ಮುಖಾಂತರ, ಅವರ ವಾಣಿ ಮುಖಾಂತರ ನಾವೆಲ್ಲರೂ ಸಾಧಕರಾಗಿ ಆ ಅಮೃತವಾಣಿಯ ಲಾಭವನ್ನು ಪಡ್ಕೊಳ್ಳೋಣ ಅಂತ ಸತ್ಸಂಗದ ಪರವಾಗಿ ಗುರುಗಳನ್ನ ಕೋರಿಕೆ ಮಾಡುತ್ತೇನೆ, ಪ್ರಾರ್ಥನೆ ಮಾಡುತ್ತೇನೆ. ಅವರವ್ರ ವ್ಯಾಖ್ಯಾನವನ್ನು ಶುರು ಮಾಡಬೇಕು. ಜೈ ಜೈ ರಘುವೀರ ಸಮರ್ಥ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्म तस्मै श्री गुरुवे नमः. गुरुर्साक्षात् परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜ್ की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. सुखा सारिके पूर्ण वैराग्य ज्यांचे वशिष्ठा परिज्ञान योगेश्वराचे. कवी वाल्मिका सारिका मान्य ऐसा नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನ ದೇವ. ಶಾಂತಿಯೊಳು ಏಕನಾಥ, ವೈರಾಗ್ಯದಳು ಸುಖಮನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. पुंडलीक वरदा हर विठ्ठल, पार्वती पतेश्वर महादेव. राजाधिराज सद्गुरुनाथ महाराज की जय. श्री गुरुदेव दत्त. रामा रघुनंदना, रामा रघुनंदना, रामा कुलभूषणा, रामा कुलभूषणा, रामा रघुनंदना, रामा रघुनंदना. रामा जानकी पति, रामा जानकी पति, रामा विमलमती, रामा विमलमती. रामा रघुनंदना, रामा रघुनंदना. रामा दीनवत्सला, रामा दीनवत्सला, रामा भक्तवत्सला, रामा भक्तवत्सला. रामा रघुनंदना, रामा रघुनंदना. रामदास म्हणे तुझ, रामदास म्हणे तुझ अगम्य लीला, अगम्य लीला. रामा रघुनंदना, रामा रघुनंदना.
ರಾಮ ರಘುನಂದನ ರಘುನಂದನ ರಘುನಂದನ. ರಾಜಾಧಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ. ಶ್ರೀರಾಮ್. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರು ದಾಸ ಶ್ರೇಷ್ಠರು ಆಗಿರುವಂತಹ ಶ್ರೀ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಶಿವ ಚಿದಂಬರೇಶ್ವರ ಮಹಾಸ್ವಾಮಿಗಳ ಪರಾವತಾರಿವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾದ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾದ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೆ ನನ್ನ ದಂಡವತ ಪ್ರಣಾಮಗಳು. ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ ಅಧಿದೇವತೆ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು ಕಾರಣಕರ್ತರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಚರಣ ಪಾದಾರವಿಂದಗಳಿಗೆ ನನ್ನ ಅನಂತ ದಂಡವತ ಪ್ರಣಾಮಗಳು. ಇವತ್ತಿನ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲಾ ತಾಯಂದಿರಿಗೆ, ಗುರು ಹಿರಿಯರಿಗೆ, ಗುರು ಬಂಧುಗಳಿಗೆ, ಗುರು ಭಗಿನಿಯರಿಗೆ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಮತ್ತೊಂದು ಅವಕಾಶ ಸಮರ್ಥರು ನಮಗೆ ನೀಡ್ಲಿಕ್ಕತ್ತಾರ. ಇವು ಸುವರ್ಣ ಅವಕಾಶ ಅಂತಾರೆ. ಸುವರ್ಣ ಅವಕಾಶ ಅಂದ್ರ ಅಷ್ಟೊಂದು ಮಹತ್ವಪೂರ್ಣ ಅವಕಾಶ. ಒಂದೊಂದು ಮನಾಚೆ ಶ್ಲೋಕದ ಒಂದೊಂದು ಶ್ಲೋಕಗಳ ಬಗ್ಗೆ ಚಿಂತನೆ ಮಾಡುದಂದ್ರ ಇದೊಂದು ನಮ್ಮ ಜೀವನದೊಳಗ ಸಿಗುವಂತ ಅತ್ಯಂತ ಮಹತ್ವಪೂರ್ಣ ಗಳಿಗೆ ಅಂತಾರ, ಅಮೃತ ಗಳಿಗೆ ಅಂತಾರ ಏನ್ರಿ. ಯಾಕಂದ್ರ ನಾವು ನಮ್ಮ ಮನಸ್ಸಿಗೆ ಬೋಧ ಮಾಡಿದಾಗ ಮಾತ್ರ ನಾವು ಪರಿವರ್ತನ ಆಗ್ಬೇಕಂದಾಗ ಮಾತ್ರ ನಾವು ಆಗ್ತೇವೆ, ಹೊರತಾಗಿ ಯಾರ ಬೋಧನೆಯಿಂದನೂ ನಾವು ಆಗ್ತಿರುವುದಿಲ್ಲ. ಅದಕ್ಕೆ ನಮ್ಮ ಮನಸ್ಸಿಗೆ ನಾವು ಬೋಧ ಏನು ಮಾಡ್ಕೋಬೇಕು ಅನ್ನುವಂತ ವಿಚಾರವನ್ನ ಸಮರ್ಥ ರಾಮದಾಸ್ ಮಹಾರಾಜರು ತಮ್ಮ ಮನಾಚೆ ಶ್ಲೋಕದಲ್ಲಿ ಒಂದೊಂದು ಶ್ಲೋಕದ ಮುಖಾಂತರ ನಮಗೆ ತಿಳಿಸ್ಲಿಕ್ಕತ್ತಾರ. ಆ ರೀತಿ ನಾವು ಈಗಾಗಲೇ ಏನಪ್ಪಾ ಅಂದ್ರ ಎಷ್ಟು ಶ್ಲೋಕಗಳು ಅಂತಂದ್ರ 66 ಶ್ಲೋಕಗಳನ್ನ ನಾವು ಶ್ರವಣ ಮಾಡಿದ್ದಾಗಿದೆ. ಇವತ್ತ 67 ಮತ್ತು 68 2 ಶ್ಲೋಕದ ಬಗ್ಗೆ ನಾವು ನೀವುಗಳೆಲ್ಲ ಶ್ರವಣ ಮಾಡೋಣ. ಅದ್ಭುತವಾದಂತಹ ಶ್ಲೋಕಗಳು. ವಾಸ್ತವ ನಮಗ ಅರಿವಿರ್ಲಾರ್ದ ನಮ್ಮ ಅಂತರಂಗ ಪರಿವರ್ತನ ಆಕ್ವತ ಹೋಗಿರ್ತದಂತಾರ. ಈಗ 66 ಸತ್ಸಂಗದೊಳಗೆ ನಾವು ಏನು ಸಮರ್ಥರ ಒಂದು ಮನೋಬೋಧನೆಯನ್ನು ನಾವು ಭಕ್ತಿಯಿಂದ ಶ್ರವಣ ಮಾಡೇವಲ್ಲ, ನಮಗನಸ್ತದ ಪರಿವರ್ತನಾ ಆಗ್ಯದೋ ಇಲ್ಲೋ ಅಂತ ಆದ್ರೆ ಆಗೇ ಆಗ್ತದೆ ಅಂತಾರ. ಯಾಕಂದ್ರೆ ಒಂದು ತಾಸು ನಾವು ಇಷ್ಟೊಂದು ಶ್ರದ್ಧೆಯಿಂದ ನಾವು ನೀವುಗಳೆಲ್ಲ ಶ್ರವಣ ಮಾಡುವ ಹೊತ್ನ್ಯಾಗ ಅದು ಅಂತರಂಗದೊಳಗೆ ಪರಿವರ್ತನ ಆಕ್ವತನೆ ಇರ್ತದ. ಹಂಗೆಲ್ಲ ತಾವುಗಳೆಲ್ಲ ಬಹಳಷ್ಟು ಏನಪ್ಪಾ ಅಂದ್ರ ಇದ್ರೊಳಗೆ ಭಾವ ತುಂಬಿ ಶ್ರವಣ ಮಾಡ್ಬೇಕಂತೇಳಿ ಕೂಡ್ತಿರ್ತೀರಿ. ನಾನಾದ್ರೂ ಸದ್ಗುರುಗಳಿಗೆ ಶರಣ ಹೋಗಿ, ಗುರುನಾಥ ನೀನೇ ನನ್ನ ಹೃದಯದ ಕೂತ್ಕೊಂಡು ಏನ್ ನುಡಿಸಪ್ಪ ಅಂತ ಹೇಳಿ ನಾನು ಅನನ್ಯ ಭಾವದಿಂದ ಕೇಳ್ಕೊಂಡೆ ಈ ಒಂದು ಸೇವೆಯನ್ನು ಶುರು ಮಾಡ್ತಿರ್ತೀನಿ. ಹಂಗ ಇವತ್ತಿನ ಈ 2 ಶ್ಲೋಕದೊಳಗೆ ಸಮರ್ಥರು ಏನ್ ಹೇಳ್ತಾರ ಅನ್ನುವಂಥದ್ದನ್ನ ನಾವು ಅತ್ಯಂತ ಶ್ರದ್ಧಾಪೂರ್ವಕ ಕೇಳೋಣ. ಆ ಶ್ಲೋಕ 67ನೇ ಶ್ಲೋಕನಾಗ ಏನ್ ಹೇಳ್ತಾರಂದ್ರ ಅವರು, ಹರೇ ಘನಶ್ಯಾಮ ರಾಮ ಲಾವಣ್ಯ ರೂಪಿ ಮಹಾಧೀರ ಗಂಭೀರ ಪೂರ್ಣ ಪ್ರತಾಪಿ ಕರಿ ಸಂಕಟಿ ಸೇವಕಾಚ ಕುಢಾವಾ ಪ್ರಭಾತೆ ಮನಿ ರಾಮ ಚಿಂತಿತ ಜಾವಾ. ಜಯ ಜಯ ರಘುವೀರ ಸಮರ್ಥ. ಘನಶ್ಯಾಮ ರಾಮ ಲಾವಣ್ಯ ರೂಪಿ ಮಹಾಧೀರ ಗಂಭೀರ ಪೂರ್ಣ ಪ್ರತಾಪಿ ಕರಿ ಸಂಕಟಿ ಸೇವಕಾಚ ಕುಡಾವ ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ಇದರ ಅರ್ಥ ಸಾಮಾನ್ಯವಾಗಿ ಏನಾಗ್ತದಂದ್ರೆ, ಮೇಘದಂತೆ ಇರುವ ಘನಶ್ಯಾಮ ರಾಮನು
ಮೂರ್ತಿಮಂತ ಲಾವಣ್ಯ ರೂಪಿಯಾಗಿದ್ದಾನೆ. ಅವನು ಧೀರನೂ ಗಂಭೀರನೂ ಮಹಾಪ್ರತಾಪಿಯೂ ಆಗಿದ್ದಾನೆ. ತನ್ನ ಸೇವಕರನ್ನು ಸಂಕಟ ಸಮಯದಲ್ಲಿ ರಕ್ಷಿಸುವನು. ಆದ್ದರಿಂದ ಪ್ರಾತಃ ಕಾಲದಲ್ಲಿ ಎದ್ದಾಕ್ಷಣ ಅವನನ್ನು ಚಿಂತಿಸುತ್ತಾ ಇರಬೇಕು ಅಂತೇಳಿ ಈ 67ನೇ ಶ್ಲೋಕ ನಮಗ ಹೇಳ್ತದ. 68ನೇ ಶ್ಲೋಕದಾಗ ಏನಂತಾರ ಸಮರ್ಥರು ಅಂದ್ರ, ಬಳೆಯಾಗಳ ರಾಮ ಕೋದಂಡಧಾರಿ ಮಹಾಕಾಳ ವಿಕ್ರಾಳ ತೋಹೀತರಾರಿ ಪುಡೆ ಮಾನವ ಕೆಂಕರ ಕೋಣಕೇವಾ ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ಜಯ ಜಯ ರಘುವೀರ ಸಮರ್ಥ. ಬಳೆ ಆಗಳ ರಾಮ ಕೋದಂಡಧಾರಿ ಮಹಾಕಾಳ ವಿಕ್ರಾಳ ತೋಹೀತರಾರಿ ಪುಡೆ ಮಾನವ ಕಿಂಕರ ಕೋಣಕೇವ ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ಮಹಾಬಲಿಷ್ಠನಾದ ಕೋದಂಡಧಾರಿ ಶ್ರೀರಾಮನನ್ನು ಕಂಡು ಕರಾಳನಾದ ಮಹಾಕಾಲನೂ ತರತರ ನಡುಗುವನು. ಅಂದ ಮೇಲೆ ಅವನ ಕಿಂಕರನಿಗೆ ಕಾಲನ ಭಯವೇನು? ಆದ್ದರಿಂದ ಧ್ಯಾನಕ್ಕೆ ಯೋಗ್ಯವಾದ ಬೆಳಗಿನ ಜಾವದಲ್ಲಿ ರಾಮನನ್ನು ಚಿಂತಿಸುತ್ತಾ ಇರು ಅಂತೇಳಿ ಈ 2 ಶ್ಲೋಕ ಸಮರ್ಥರು ನಿಮಗ ಇವತ್ತಿನ ದಿವಸ ಚಿಂತನಕ್ಕಿಟ್ಟಾರ. ಘನಶ್ಯಾಮ ರಾಮ ಲಾವಣ್ಯ ರೂಪಿ 67ನೇ ಶ್ಲೋಕ. ಮಹಾಧೀರ ಗಂಭೀರ ಪೂರ್ಣ ಪ್ರತಾಪಿ ಕರಿ ಸಂಕಟಿ ಸೇವಕಾಚ ಕುಢಾವ ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ಮೇಘದಂತೆ ಇರುವ ಘನಶ್ಯಾಮ ರಾಮನು ಮೂರ್ತಿಮಂತ ಲಾವಣ್ಯ ರೂಪಿಯಾಗಿದ್ದಾನೆ. ಅವನು ಧೀರನು ಗಂಭೀರನು ಮಹಾಪ್ರತಾಪಿಯಾಗಿದ್ದಾನೆ. ತನ್ನ ಸೇವಕರನ್ನು ಸಂಕಟ ಸಮಯದಲ್ಲಿ ರಕ್ಷಿಸುವನು. ಆದ್ದರಿಂದ ಪ್ರಾತಃ ಕಾಲದಲ್ಲಿ ಎದ್ದಾಕ್ಷಣ ಅವನನ್ನು ಚಿಂತಿಸುತ್ತಾ ಇರಬೇಕು. ಶ್ರೀರಾಮ್. ಇವತ್ತಿನ ಈ 67ನೇ ಶ್ಲೋಕದಿಂದ ಮುಂದಿನ 10 ಶ್ಲೋಕದೊಳಗ ಸಮರ್ಥರು ಏನ್ ಹೇಳಿಕತ್ತಾರಂದ್ರ, ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ಇನ್ನು ಮುಂದಿನ 10 ಶ್ಲೋಕದ ಕೊನೆ ಸಾಲ ಏನ್ ಹೇಳ್ತಾರ ಅವರು? ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ಅಂದ್ರೆ ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕೆ ಯಾವಾಗಾದ್ರೂ ಮಾಡಬಹುದು ಕರೆ, ಕೂತಾಗ ನಿಂತಾಗ ಆಮೇಲೆ ಕೆಲಸ ಮಾಡುವ ಹೊತ್ನ್ಯಾಗ ಎಲ್ಲದ್ರಾಗೂ ಮಾಡ್ಬೇಕಂತ ಮೊದಲು ಹೇಳ್ಯಾರ ಕರೆ. ಈ 10 ಶ್ಲೋಕನ್ಯಾಗ ಅಂತಾರವರು ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ಅಂದ್ರ ಪ್ರಾತಃ ಕಾಲದೊಳಗೆ ಎದ್ದು ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡಿದೇವಂದ್ರ ಅದು ಎಷ್ಟೊಂದು ಪರಿಣಾಮಕಾರಿ ಆಗ್ತದೆ ಅಂದ್ರ ಆ ಸಮಯನೇ ಹಂಗೆ ಅದ ಅಂತಾರ. ಆ ಸಮಯ ಬ್ರಾಹ್ಮಿ ಮುಹೂರ್ತ ಅಂತ ಅನಿಸ್ಕೊಂಡದ. ಆ ಸಮಯ ಬ್ರಾಹ್ಮಿ ಮುಹೂರ್ತ ಅಂದ್ರ ಸರ್ವಸಾಧಾರಣ ಅದು ಯಾವಾಗಿರ್ತದ ಅಂದ್ರ 3:30ಯಿಂದ 6 ಗಂಟೆವರೆಗೇನು 6-6:30 ತನಕನು ಬ್ರಾಹ್ಮಿ ಸಮಯದೊಳಗೆ ಮುಹೂರ್ತದೊಳಗೆ ಬರ್ತದ. ಆಮೇಲೆ ಆ ಸಮಯದೊಳಗೆ ಏನಾಗ್ತದ, ವಿಶೇಷ ಏನಿರ್ತದ ಅಂದ್ರ ದೇವತೆಗಳ ಸಂಚಾರ ನಡೆದಿರ್ತಂತ. ಅದಕ್ಕಿಂತ ಮೊದಲಿನ ಸಮಯದೊಳಗೆ ಭೂತ ಸಂಚಾರ ಇರ್ತದಂತ. 3:30ಯಿಂದ ಭೂತಗಳು ಗಪ್ಪ ಆಗಿಬಿಡ್ತಾವ. ಏನ್ರಿ, ಭೂತ ರಾಕ್ಷಸ ಬ್ರಹ್ಮ ರಾಕ್ಷಸ ಇವು ಅಡ್ಡಾಡ್ತಿರ್ತಾವಂತ. ಅವ ಮತ್ ಕೆಲಸರೇ ಏನದ ಅವ ಅಡ್ಡಾಡ್ತಿರ್ತಾವ. ಆದ್ರ 3:30ಯಿಂದ ಮುಂಜಾನೆ 6:30 ತನಕ ದೇವತೆಗಳು ಅಡ್ಡಾಡ್ತಿರ್ತಾರ. ಅದಕ್ಕ ಅಲ್ಲಿ ಆ ಸಮಯದೊಳಗ ಅವ್ರ ಸಂಚಾರ ಆಗ್ತಿರ್ತ ಅಂದಾಗ ಅದೊಂದು ಅಗದಿ ಪವಿತ್ರವಾದ ಸಮಯ ಅಂತೇಳಿ ನಾವು ಅದನ್ನ ಮೊದಲು ತಿಳ್ಕೋಬೇಕು. ಆಮೇಲೆ ಅವಾಗ ಏನಿರ್ತಂದ್ರ ಮನಸ್ಸು ಪ್ರಸನ್ನ ಇರ್ತದ. ಅದ್ರ ಹಿಂದ ಮಿದುಳಿ ವಿಶ್ರಾಂತಿ ಆಗಿರ್ತದ. ಮಲ್ಕೊಂಡಿರ್ತೇವಲ್ಲ, ಮಲ್ಕೊಂಡಿದ್ದಾಗ ಎಷ್ಟು 4-5 ತಾಸು ಮಲ್ಕೊಂಡ್ರೆ ಸಾಕು, ಮನುಷ್ಯಾಗ ಎಕ್ದಮ್ ಶಾಂತ ಆಗ್ಬಿಡ್ತದ. ಇವತ್ತಿನ ದಿವಸ ನಾವು ಎಲ್ಲಾ ಮಾಡಿದ ಕಾರ್ಯಗಳು ಕಿಲಾಪಗಳು ಏನೇನೇ ಮಾಡಿದ್ರು ಸಹಿತ ಆ ಮಲ್ಕೊಂಡಾಗ ಗಾಢವಾದ ನಿದ್ರೆ ಹತ್ತು ಅಂದ್ರ ಅವಾಗ ನಮ್ದು ಮನಸ್ಸು ಪ್ರಸನ್ನ ಇರ್ತದಂತಾರ. ಅವಾಗೊಂದು ವಿಶ್ರಾಂತಿ ಆಗಿರ್ತದೆ. ಇನ್ನ ನಿದ್ರೆ ಮುಗಿದ ಕಾರಣ ನಿದ್ರೆ ಬರುವಂತಹ ಸಾಧ್ಯತೆಗಳು ಇರುವುದಿಲ್ಲ. ಅವಾಗ ನಿದ್ದೆ ಮುಗಿದಿರ್ತದೆ. ಏನ್ರಿ ಧ್ಯಾನ ಕೂತಾಗ ನಿದ್ದೆ ಬರ್ತಂತ ಉಳ್ಕಿದಾಗ ಹೇಳ್ಬೋದು. ಆದ್ರ ಆ ಸಮಯದೊಳಗ ಅದನ್ನ ಹೇಳುವಂತದ್ದು ಅವಶ್ಯಕತೆ ಬೀಳುವುದಿಲ್ಲ. ಯಾಕಂದ್ರ ಆಗ್ಲೇ ನೀವು ವಿಶ್ರಾಂತಿ ತಗೊಂಡಿರ್ತೀರಿ. ಇನ್ನು ಮತ್ ಮಲ್ಕೊಳಿಕ್ಕಾಗಿ ಹುಟ್ಟಿದವ್ರಿಗೆ ಯಾವಾಗಾದ್ರೂ ನಿದ್ದೆ ಬಂದೇ ಬರ್ತದ. ಏನ್ರಿ, ಎದಕ್ ಕೊಟ್ಟಿರಪ್ಪ ಅಂದ್ರ ತಿನ್ನೋದು ಮಲ್ಕೋದು, ತಿನ್ನೋದು ಮಲ್ಕೋದು, ಇದೊಂದು ಚಟ ಬಿದ್ದು ಬಿಟ್ಟಿರ್ತದ. ಮತ್ತಿನ್ನು ಮೊಬೈಲ್ ಹಿಡ್ಕೊಂಡವ್ರು ಇರ್ತಾರ.
ಅವ್ರು 2 ತನಕನು ಮೊಬೈಲ್ ನೋಡ್ಕೊತ ಕೂತ್ರಂದ್ರ 3:30 ಅದ್ರಂದ್ರ ಅವ್ರಿಗೂ ನಿದ್ದೆ ಬರ್ತದ, ನಮ್ಕಿಂತ ಕೆಟ್ಟ ನಿದ್ದೆ ಬಂದ್ಬಿಡ್ತಾವ ಅವ್ರಿಗೆ. ಯಾಕಂದ್ರ ತಲಿ ಎಲ್ಲ ಒಂದ್ ನಮೂನಿ ಪೂರ್ಣ ಹೊಲಸ್ ಹಿಡ್ಕೊಂಡು ಹೋಗಿ ಕೂತಿರ್ತದ. ಅಂತದ್ರಾಗ 1 ತಾಸು ನಿದ್ದೆ ಆದ್ರ ಅವ್ರ ತಲಿ ಏನ್ ಸುದ್ದಿ ಇರುದಿಲ್ಲ, ಅವ್ರಿಗೂ ಇದ್ ಕೆಲಸ ಉಪಯೋಗ ಬೀಳುದಿಲ್ಲ. ಬರೋಬ್ಬರ 10 ಗಂಟೆ ಅನ್ನೋದಕ್ಕ ಮನುಷ್ಯ ಸಾಧಕ 10 ಒಳಗ್ ಮಲ್ಕೋಬೇಕು ಅಂತೇಳಿ ಜ್ಞಾನಿಗಳು ಹೇಳ್ತಾರ. 10 ಗಂಟೆ ಒಳಗ ಮಲ್ಕೊಂಡ್ ಬಿಡ್ಬೇಕು. ಆಮೇಲೆ ಅಂದಾಗ 3:30 ತನ್ನ ತಾನೇ ಎಚ್ಚರ ಆಗ್ತದ ಅಂತಾರ ಅವ್ರು. ನೀ ಏನದಕ್ ಬಹಳ ಪ್ರಯತ್ನ ಮಾಡ್ಬೇಕಾಗಿಲ್ಲ. ಬಹಳ 1 ದಿವ್ಸ 2 ದಿವ್ಸ ಅಲಾರಾಮ್ ಇಟ್ಕೋರಿ. ಆದ್ರೆ 3ನೇ ದಿವ್ಸ ಬರೋಬ್ಬರ ಆ ಟೈಮ್ದೊಳಗ ಎಚ್ಚರ ಆಗಿಬಿಡ್ತದ. ಇದಕ್ಕಿಂತ ಹೆಚ್ಚು ಹೇಳ್ಬೇಕಂದ್ರ ಅಲಾರಾಮ್ ಅದು ಈಗ ಹೊಂಟಾವ್. ಮೊದಲು ಹೆಂಗಿತ್ತು ಅಂತಂದ್ರ ಈ ನಮ್ ಬಾಡಿ ಹೆಂಗ್ ತಯಾರು ಮಾಡ್ಯಾರಂದ್ರ ಪಲ್ಸ್ ಮೇಲೆ, ಇದ್ರ ಮೇಲೆ ನಾಡಿ ಮೇಲೆ ನಡೆದಿರ್ತದ. ಎಷ್ಟು ಸಮಯಕ್ಕೆ ನಾವ್ ಹೇಳ್ಬೇಕಂತೇಳಿ ಸಂಕಲ್ಪ ಮಾಡಿ ಮಲ್ಕೋತೇವಲ್ಲ, ಅದು ಸಣ್ಣ ಮೆದುಳಿನಾಗ ಸೇವ್ ಆಗಿ ಕೂತಿರ್ತದಂತ. ನಮ್ಮ 2 ಮೆದುಳು ಅವು. ಒಂದ್ ಸಣ್ಣ ಮೆದುಳಿನಾಗ ನೀವು ಮಲ್ಕೋತ್ನಾಗ ಹಂಗ ಸಂಕಲ್ಪ ನಿರ್ಧಾರ ಮಾಡಿಬಿಟ್ರಂದ್ರ ನಾ 3:30 ಹೇಳ್ಬೇಕು ಅಂತ ನಿರ್ಧಾರ ಮಾಡಿದ್ರ ಗಡಿಯಾಳಗಳು ಏನೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು. ಆದ್ರ ಸಣ್ಣ ಮೆದುಳು ಕರೆಕ್ಟ್ ಆ ಸಮಯಕ್ಕೆ ನಮ್ಮನ್ನ ಎಬ್ಬಸಿ ಬಿಡ್ತದ. ಇವನ್ನೆಲ್ಲ ನೀವು ಪರೀಕ್ಷೆ ಮಾಡ್ರಿ ನೋಡ್ರಿ ಅಂತಾರ ಅವ್ರು. ಹಂಗದ ಅದು ಏನ್ರಿ. ಮೊದಲಲ್ಲಿ ಇದ್ರಾಗ ಗವಿಯಾಗಾದ ತಪಸ್ ಮಾಡೋತ್ನಾಗ ಆತ್ಮರಂತಲ್ಲಿ ಎಲ್ಲಿ ಗಡಿಯಾಳ ಅದು ಏನ್ ಇದ್ದಿದ್ದಿಲ್ಲ. ಸಂಕಲ್ಪದ ಸಾಮರ್ಥ್ಯನೇ ಹಂಗದಂತಾರ. ಮನಸ್ಸಿಗೆ ಒಮ್ಮೆ ಸಂಕಲ್ಪ ಮಾಡಿ ನಾವು ಮಿದುಳಿಗೆ ಅದನ್ನ ನಾವು ಆರ್ಡರ್ ಕಳಿಸ್ಬಿಟ್ಟೇವಂದ್ರ ಸಣ್ಣ ಮೆದುಳು ಏನ್ ಮಾಡ್ತದ, ತಾನೇ ನಡೆದಿರ್ತ ಆ ಸಮಯಕ್ಕೆ ಬರಬ್ಬರ್ ನಮ್ಮನ್ನ ಎಬ್ಬಸ್ತದ. ಹಂಗ ಆ ಸಮಯಕ್ಕೆ ಎದ್ದು ನಾಮಸ್ಮರಣೆ ಮಾಡ್ಬೇಕು. ಇನ್ನು ಭಗವಂತನ ನಾಮಸ್ಮರಣೆ ಮಾಡಲು ಅದು ಅತ್ಯಂತ ಶ್ರೇಷ್ಠ ಸಮಯವೆಂದು ಪರಿಗಣಿಸಲ್ಪಟ್ಟಿದೆ. ಅದೇ ಶ್ರೇಷ್ಠ ಸಮಯ ಅಂತೇಳಿ ಅದನ್ನ ಈ ಏನಪ್ಪಾ ಅಂದ್ರ ಆಗಿ ಹೋದಂತಹ ಮಹಾತ್ಮರು ಆ ಸಮಯಕ್ಕೆ ಬಹಳ ವಿಶೇಷ ಸ್ಥಾನ ಕೊಟ್ಟಾರ. ಆ ಸಮಯದೊಳಗೆ ಈಗ ಉಳುಕಿದಾಗ ನಾವು ಬೇಕಾದಷ್ಟು ನಾಮಸ್ಮರಣೆ ಮಾಡ್ಲಿ, ಆ ಸಮಯದಾಗ ಕೂತ್ ಮಾಡು ನಾಮಸ್ಮರಣೆ ಒಂದ ಪ್ರಭಾವನೆ ನಮ್ಮ ಇದ್ರ ಮೇಲೆ ಆಗ್ತದಂತಾರ ಅವ್ರು. ಅದಕ್ಕ ಅದನ್ನ ನಾವು ಇಲ್ಲಿ ತನಕ ಮಾಡ್ಲಿಕ್ಕಂದ್ರೆ ಇನ್ ಮುಂದೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಇನ್ ಮುಂದ ನಾವು 3:30 ಹೇಳುದು, 10ಕ್ಕೆ ಮಲ್ಕೋದು, 3:30 ಹೇಳುದು. ಎದ್ದು ನಿಮಗ್ 1 ತಾಸ 2 ತಾಸ ಎಷ್ಟಲ್ಲ ಅಷ್ಟ್ ಮಾಡಿ ಮತ್ ಮಲ್ಕೋರಿಬೇಕಂದ್ರ ಆದ್ರ ಆ ಸಮಯದೊಳಗೆ ಎದ್ದ ನಾಮಸ್ಮರಣೆ ಮಾಡ್ಬೇಕು ಅಂತೇಳಿ ಜ್ಞಾನಿಗಳು ಇವತ್ತು ಸಮರ್ಥರು ನಮಗೆ ಇದನ್ನ ಹೇಳಿಕತ್ತಾರ. ಕಾಕಣ್ಕಿ ರಾಮಾಚಾರ್ಯ ಆದ್ರೂ ಸಹಿತ ಇದೆ ಅಂತ ನೋಡ್ರಿ. ನಸುಕಿನಲ್ಲಿ ರಾಮ ರಾಮೆನ್ನು ತಲಿ ಏಳು, ಮುಸುಕಿನಲ್ಲಿ ರಾಮ ರಾಮೆನ್ನು ತಲಿ ಕೂಡು. ನಸುಕಿನಲ್ಲಿ ರಾಮ ರಾಮೆನ್ನು ತಲಿ ಏಳು, ಮುಸುಕಿನಲ್ಲಿ ರಾಮ ರಾಮೆನ್ನು ತಲಿ ಕೂಡು. ವಿಷಯ ವಾಸನೆಗಳನ್ನು ಸಂಪೂರ್ಣ ದೂಡು, ಶಶಿ ಸೂರ್ಯ ನಕ್ಷತ್ರ ಪರವಸ್ತು ನೋಡು. ನಸುಕಿನಲ್ಲಿ ರಾಮ ರಾಮೆನ್ನು ತಲಿ ಏಳು. ಮುಂದ ಭವರೋಗ ಕೌಶದವು ಶ್ರೀರಾಮ ನಾಮ, ಅದಕ್ಕೆ ಇಚ್ಛಾಪತ್ಯದ ಜಯಿಸುವುದು ಕಾಮ. ರಾಮನಾಮ ಸ್ಮರಣೆಗಿಲ್ಲ ವಿಧಿ ನೇಮ, ನಾಮ ಪರಿಪೂರ್ಣನಾದರೆ ಸಾರ್ವಭೌಮ. ಇವೆರಡು ಶ್ಲೋಕನಾಗ ಅವ್ರಂತಾರು ನಸುಕಿನಲ್ಲಿ ರಾಮ ರಾಮೆನ್ನು ತಲಿ ಏಳು. 7 ಹೊತ್ನ್ಯಾಗೂ ರಾಮ ರಾಮ ಅನ್ಕೋತ ಹೇಳಂತಾರ ಅವ್ರು. ಹಂಗ್ರಿ ಅದು ಹೆಂಗ್ ನೆನಪಾಗ್ಬೇಕ್ರಿ ಅಂತಂದ್ರ ಮಲ್ಕೋ ಹೊತ್ನ್ಯಾಗ ರಾಮ ರಾಮ ಅನ್ಕೋತ ಮಲ್ಕೊಂಡಿದ್ರಿ ಅಂದ್ರೆ 7 ಹೊತ್ನ್ಯಾಗ ಅದು ಬರ್ತದ. ಬ್ರಹ್ಮಚೈತನ್ಯ ಮಹಾರಾಜರು ಹೇಳ್ತಿದ್ರು, ರಾತ್ರಿನೂ ನಾಮಸ್ಮರಣೆ ಆಗ್ಬೇಕಂತಿರಲ್ರಿ ಗುರುಗಳ ಹೆಂಗ್ರಿ ಅಂದ್ರ, ನಾವ್ ಮಲ್ಕೋ ಹೊತ್ನ್ಯಾಗ ನಮಗ ನಿದ್ದೆ ಹತ್ತು ಒಂದು ಕ್ಷಣದಾಗ ನಾವ್ ರಾಮನಾಮದಾಗಿದ್ದೇವಂದ್ರ ಮುಂದ ಅದು ಪೂರ್ಣ ಬೆಳತನಕ ನಾಮಸ್ಮರಣೆ ನಡೆಸಿಬಿಟ್ಟಿರ್ತದ ನನ್ನ ಮೆದುಳು. ಮತ್ತಿದ ಹೆಂಗ್ ಗೊತ್ತಂದ್ರ ಯಾರು ಎದ್ದು ಕೂಡ್ಲೆ ನಾಮ ಜೊತೆನೆ ಹೇಳ್ತಾರಲ್ಲ ಅವ್ರಿಗೆ ನಡೆದ ಅಂತ ತಿಳ್ಕೋಬೇಕು. ಇರ್ಲಿಕ್ಕಂದ್ರ ಅವ್ವ ಅಪ್ಪ ಅಯ್ಯೋ ಅಂತೇಳಿ ಯಾರು ಹೇಳ್ತಿರ್ತಾರಲ್ಲ ಅವ್ರಿಗೆ ನಡೆದಿಲ್ಲ ಅಂತ ತಿಳ್ಕೋಬೇಕು. ಏನ್ ಹಿಂಗ ಮಲ್ಕೋ ಹೊತ್ನ್ಯಾಗ ನಾಮಸ್ಮರಣೆಯೊಂದಿಗೆ ನಿದ್ದಿಗೆ ಹೋಗ್ಬೇಕು. ಅಂದ್ರೆ 7 ಹೊತ್ನ್ಯಾಗೂ ನಾಮಸ್ಮರಣೆಯೊಂದಿಗೆ ನಮಗೆ ಹತ್ರ ಆಗ್ತದೆ. ಅದಕ್ಕೆ ಅವರು ನಸುಕಿನಲ್ಲಿ ರಾಮ ರಾಮೆನ್ನು ತಲಿ ಏಳು, ಮುಸುಕಿನಲ್ಲಿ ರಾಮ ರಾಮೆನ್ನು ತಲೆ ಕೂಡು. ಮುಸುಕ್ ಹಾಕೊಂಡು ಕೂತ್ ಬಿಡಂತಾರ. ಮುಸುಕ್ ಹಾಕೊಂಡ ಒಳಗಿಂದೊಳಗೇನೆ ಏನಪ್ಪಾ ಅಂದ್ರ ನಾಮಸ್ಮರಣೆ ಅದ್ ನಡೀತದ. ಅದೊಂದು ವಿಶೇಷ ಸ್ಥಾನದಾಗ ನಾವ್ ಇದ್ದೇವಂತ ಅನ್ಸ್ಬಿಡ್ತದ. ನೀವು
ತಕ್ಕೊಂಡು ಅದನ್ನ ಇದು ಮಾಡೋದಕ್ಕಿಂತ ಸುಮ್ಮನೆ ಮುಸುಕಿನ್ಯಾಗ ಕುಡುದ್ರಾಗಿಂದ ಒಂದು ವಿಶೇಷತೆ ಅದ ಅಂತಾರ ಅವ್ರು. ಏನ್ರಿ ಫ್ಯಾನ್ ಇರುವಲ್ಯಾಕ ಆದ್ರ ಈಗ ಪೂರ್ಣ ಮುಸುಕ್ ಹಾಕೊಂಡ ನಾಮಸ್ಮರಣೆ ಕೂಡಬೇಕು. ವಿಷಯ ವಾಸನೆಗಳನ್ನು ಸಂಪೂರ್ಣ ದೂಡು. ವಿಷಯ ವಾಸನ ಇವನು ಸಂಪೂರ್ಣ ಬಿಡು. ಶಶಿ ಸೂರ್ಯ ನಕ್ಷತ್ರ ಪರವಸ್ತು ನೋಡು. ಅಂದ್ರ ಶಶಿ ಸೂರ್ಯ ಚಂದ್ರ ಸೂರ್ಯ ನಕ್ಷತ್ರ ಆಮೇಲೆ ಪರವಸ್ತುವಿನ ಒಂದು ಪ್ರತೀತಿಗಳು ಇವು ಯಾವಾಗ ಆಗ್ತಾವಂದ್ರ ನಸಿಕ್ನಾಗಿ ನಾಮಸ್ಮರಣೆ ಮಾಡ್ಲಿಕ್ಕಂದ್ರ ಇವತ್ರ ಅನುಭವ ಆಗ್ತದ. ಸ್ವಲ್ಪ ಟೈಮ್ ತಗೋತದ ಖರೆ, ಆದ್ರೆ ಕಟ್ ಹಿಡ್ದ ನಿಷ್ಠೆಯಿಂದ ಭಕ್ತಿಯಿಂದ ಭಾವ ತುಂಬೆ ಆ ಒಂದು ತಳಮಳದಿಂದ ಭಗವಂತನ ಪ್ರಾಪ್ತಿಯ ತಳಮಳದಿಂದ ನಾವು ನಾಮಸ್ಮರಣೆ ಮಾಡ್ಲಿಕ್ಕತ್ತೀವಂದ್ರ ಆ ನಾಮದ ಪ್ರಭಾವದಿಂದ ಶಶಿ ಚಂದ್ರ ಸೂರ್ಯ ನಕ್ಷತ್ರ ಆಮೇಲೆ ಸದ್ಗುರುಗಳ ಸ್ವರೂಪ ರೂಪ ಸದ್ಗುರುಗಳು ಸಂತರ ಒಂದು ದರ್ಶನ ಇವೆಲ್ಲನೂ ಏನಪ್ಪಾ ಅಂದ್ರ ಆಗ್ತಾವ. ಅದ ಆಗ್ಲಿಕ್ಕತ್ತು ಅಂದ್ರೆ ನಾವು ತಿಳ್ಕೊಬೇಕು ನಮ್ಮ ನಾಮಸ್ಮರಣೆ ಸರಿಯಾಗಿ ನಡೆದ ಅಂತೇಳಿ. ಏನ್ರಿ ರಗಡ್ ವರ್ಷ ಮಾಡ್ಲಿಕ್ಕತ್ತೇವ ನಮಗ ಆಗಿಲ್ಲ ಅಂದ್ರೆ ನಾಮಸ್ಮರಣೆ ಸರಿಯಾಗಿ ಆಗಿಲ್ಲ ಅಂತಂದಾಗ ಅಷ್ಟೇ. ಅದು ಸರಿಯಾಗಿ ಆಗಿಲ್ಲ, ತಳಮಳ ಬೇಕಲ್ಲ, ತಳಮಳ ಇತ್ತಂದ್ರೆ ಆಗ್ತದದು. ಆಮೇಲೆ ಭವರೋಗಕ್ಕೆ ಔಷಧವು ಶ್ರೀರಾಮ ನಾಮ. ಈ ಭವರೋಗಕ್ಕ ಎಲ್ಲಕ್ಕೂ ಔಷಧ ಯಾವ್ದಂದ್ರ ಭಗವಂತನ ನಾಮ. ಎಲ್ಲಕ್ಕೂ ಔಷಧ, ಎಲ್ಲಕ್ಕೂ ನೀವು ಈ ಭವರೋಗ ಅನ್ನುವಂಥದ್ದು ಇಷ್ಟೊಂದು ಭಯಂಕರ ರೋಗದಲ್ಲ. ಈ ಶರೀರಕ್ಕೆ ಹಚ್ಚಿದ ರೋಗಗಳು ಏನದೇ ಔಷಧದಿಂದ ಕಡಿಮೆ ಆಗ್ತಾವ. ಆದ್ರೆ ಈ ಭವದೊಳಗ ರೋಗ ಅಂದ್ರೆ ಇನ್ನು ಜನನ ಮರಣ ಚಕ್ರದೊಳಗೆ ಬೀಳುವಂತಹದ್ದು, ವಿಷಯ ವಾಸನೆಗಳೊಳಗೆ ಮುಳುಗುವಂತಹದ್ದು, ಇವೆಲ್ಲ ರೋಗ ಹೆಂಗವ ಅಂತಂದ್ರ ಇವು ಕೇವಲ ನಾಮಸ್ಮರಣೆಯಿಂದನೇ ನಮ್ಮಿಂದ ಹೋಗ್ತಾವಂತ. ಅದಕ್ಕ ಅದು ಹೋಗ್ಬೇಕಾದ್ರ ಅದಕ್ಕೆ ಇಚ್ಛಾಪತ್ಯ ಜಯಿಸುವುದು ಕಾಮ. ಅದಕ್ಕ ನಾಮಸ್ಮರಣೆ ಮಾಡೋ ಹೊತ್ನಾಗ ಬಲವಾದ ಇಚ್ಛೆ ಬೇಕು, ಆಮೇಲೆ ಪಥ್ಯ ಬೇಕಂತಾರ. ಪಥ್ಯ ಅಂದ್ರೆ ಏನು? ಈಗ ಡಾಕ್ಟರ್ ಹೇಳ್ತಾರ ನೋಡ್ರಿ, ಆಯುರ್ವೇದ ಡಾಕ್ಟರ್ ಹೇಳ್ತಾರ ಪಥ್ಯ ಮಾಡ್ಬೇಕಪ್ಪ ಅಂತಾರ. ನಾಮಸ್ಮರಣೆಗೂ ಪಥ್ಯ ಅದ ಅಂತಾರ. ಇದಕ್ಕೂ ಪಥ್ಯ ಅದ. ಅಂದ್ರೆ ನಾವ್ ಹೆಂಗ್ ಇರ್ತೇವ್ರಿ, ನಾಮಸ್ಮರಣೆ ಮಾಡ್ತೀವಿ ಅಂದ್ರೆ ಹೆಂಗಿಲ್ಲ. ನಮ್ಮ ಮಹಾರಾಜರು ಸ್ವತಃ ಹೇಳ್ತಿದ್ರು, ನೀತಿ ಕಾಯ್ಕೊಂಡು ನೀವು ಧ್ಯಾನ ಮಾಡ್ರಿ ಅಂತಿದ್ರು ಅವ್ರು. ನಮ್ಮ ನೀತಿ ಗಟ್ಟಿರ್ಲಿಕ್ಕಂದ್ರ ನಾವ್ ಮಾಡೋ ಧ್ಯಾನಕ್ಕ ಅದ್ರ ಪರಿಣಾಮ ಏನೂ ಆಗುವುದಿಲ್ಲ ಅಂತಾರ ಅವ್ರು. ನಮ್ಮ ನೀತಿ ಅಂದ್ರೆ ಏನ್ ಹಂಗಾರ? ನೀತಿ ಗಟ್ಟಿರ್ಬೇಕಂತ. ಹಂಗಾರ ನೀತಿ ಅಂದ್ರೆ ಏನು ಅಂತ ಹೇಳಿ ನಮಗ್ ಪ್ರಶ್ನೆ ಬಂತಂದ್ರ ನ್ಯಾಯ ಬೋಧಕ ವಾಕ್ಯಂ ಇತಿ ನೀತಿ ಅಂದ್ರ ದೊಡ್ಡವರ ಆದರ್ಶಗಳೇ ನೀತಿ. ದೊಡ್ಡವರ ಆದರ್ಶ. ದೊಡ್ಡವ್ರಂದ್ರೆ ಯಾರು? ಯಾರಿಗೆ ಸಣ್ಣವ್ರಿಲ್ಲ, ಯಾರು ಅವ್ರಕ್ಕಿಂತ ದೊಡ್ಡವ್ರು ಯಾರಿಗಿಲ್ಲ ಅವ್ರು ದೊಡ್ಡವ್ರು. ಏನ್ರಿ? ನಾ ಈಗ ಒಬ್ರಿಗೆ ಯಾರಿಗೋ ನಾನು ದೊಡ್ಡವಿದ್ನೆ ಅಂದ್ರೆ ನನಕಿಂತ ಒಬ್ರು ದೊಡ್ಡವ್ರು ಇದ್ರಂದ್ರೆ ಅವ್ರ ಇದ್ರಿಗೆ ನಾ ಸಣ್ಣವನೇ. ಅಂದ್ರ ಇದು ದೊಡ್ಡವ್ರು ಇದ್ದದ್ದಲ್ಲ. ದೊಡ್ಡವ್ರು ಅಂದ್ರೆ ಏನು? ಅವ್ರಕ್ಕಿಂತ ದೊಡ್ಡವ್ರು ಯಾರು ಇರಬಾರ್ದು ಈ ಭೂಮಂಡಲದೊಳಗೆ. ಹಂಗಾರ ಈ ಭೂಮಂಡಲದೊಳಗೆ ಎಲ್ಲರಿಗಿಂತ ದೊಡ್ಡವ್ರು ಯಾರು ಅಂದ್ರ ನಮಗ್ ಅನುಗ್ರಹ ಮಾಡಿದಂತ ಸದ್ಗುರುಗಳು. ಸದ್ಗುರುಗಳು ನಮಗ್ ಅನುಗ್ರಹ ಮಾಡಿದಂತ, ಅದಕ್ಕೆ ನ ಗುರೋ ಅಧಿಕಂ ಅಂತ ಹೇಳ ಶ್ರುತಿ. ನ ಗುರುವರು, ಗುರುವಿನಕ್ಕಿಂತ ದೊಡ್ಡದು ಯಾವುದೂ ಇಲ್ಲೇ ಇಲ್ಲ. ಏನ್ರಿ? ಅಂತ ಒಂದು ಸದ್ಗುರು ಏನಿದ್ದಲ್ಲ ಅವ ನಮಗ ಮನುಷ್ಯ ರೂಪ ಧಾರಣ ಮಾಡ್ಕೊಂಡು ಬಂದು ಇಲ್ಲಿ ನಮಗ್ ಮಾರ್ಗ ತೋರಿಸ್ಲಿಕ್ಕೆ ಬಂದಂತ ಪರಬ್ರಹ್ಮ ಸ್ವರೂಪನೇ ಇದ್ದಾನ. ನಾವು ನಿರ್ಗುಣ ಪರಬ್ರಹ್ಮ ಸ್ವರೂಪ ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕಾಗಿ ಬಂದಾನ. ನಮಗ ಕಲಿಸ್ಲಿಕ್ಕತ್ತಾನ ಹಿಂಗೆ ಇರ್ಬೇಕಂತೇಳಿ. ಹೆಂಗಿರ್ಬೇಕು ಅಂತೇಳಿ ಹೇಳ್ಕೊತ ಹೋಗಿಲ್ಲವ. ನಾ ಹಂಗಿದ್ದಾನ, ಇದ್ದದ್ದನ್ನ ನೋಡಿ ನಾವು ಕಲಿಬೇಕು. ಏನ್ ಸದ್ಗುರುಗಳು ಬರೇ ಹೇಳ್ಕೊತ ಹೋಗೋರು ಸದ್ಗುರುಗಳು ಆಗೋದಿಲ್ಲ. ಏನ್ರಿ? ಸಮರ್ಥರಾದ್ರು ಅಂತಾರ ಈ ದಾಸಬೋಧನ್ಯಾಗ ಆದಿಕೇಲೆ ಮೊಗ ಸಾಂಗಿತಲೆ ಅಂತಾರವ್ರು. ಮೊದಲ್ನ ಇದನ್ನ ಮಾಡಿ ನಿಮಗೆ ಹೇಳಿಕತ್ರಿ, ಮಾಡ್ಲಾರ್ದ ಹೇಳಿದ್ರೆ ಯಾರ ಮಾತು ಕೇಳುದಿಲ್ಲ ಅಂತಾರವ್ರು. ಏನ್ರಿ? ಅದಕ್ಕೆ ನಾವೀಗ ಪ್ರವಚನ ಮಾಡೋದಾಗ್ಲಿ ಕೀರ್ತನ ಮಾಡೋದಾಗ್ಲಿ ಏನಾದ್ರೂ ನಾವು ಅಧ್ಯಾತ್ಮದ ತತ್ವ ಚಿಂತನದೊಳಗೆ ಮುಂದುವರೆದು ಮಾತಾಡೋದಾಗ್ಲಿ ಮಾಡ್ಬೇಕಾಗಿತ್ತಂದ್ರ ಮೊದಲು ಅದನ್ನ ನಾವು ಅನುಭವಿಸಿರ್ಬೇಕು. ನಾವು ಆ ರೀತಿ ಇರ್ಬೇಕು. ಇದ್ಕೊಂಡು ಮಾತಾಡಿದೇವ್ ಅಂದ್ರೆ ಒಂದೇ ಮಾತು ಎದುರಿನವನ ಅಂತಃಕರಣದೊಳಗ ಅದು ಸ್ಥಿರವಾಗಿ ಕೂಡ್ತದ. ಇರ್ಲಿಕ್ಕಂದ್ರ ಅವನೇನ್ ಹೇಳ್ತೀವಿ ಬಿಡು, ದೊಡ್ಡ ಮಾತಾಡ್ತಾನ ಅಂತ ಹಿಂಗಂದ ಎಲ್ಲರೂ ಅಲ್ಲೇ ಕೇಳಿ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರ. ಏನು ಅದಕ್ಕ ಅವ್ರೇನಂತಾರ, ಅದಕ್ಕೊಂದು ಪಥ್ಯ ಅದ, ನೀತಿ. ಅವ್ರು ಹೆಂಗ್ ಬದುಕಿದ್ರಲ್ಲ ಹಂಗ ನೀ ಬದುಕು. ಅವ್ರು ಹೆಂಗ್ ನಮಗ್ ನಡು ತೋರಿಸ್ಯಾರಲ್ಲ ಹಂಗ ನಡಿ. ಇದು ಅಷ್ಟೇ ಹೇಳುವಷ್ಟು ಸರಳ ಏನಿಲ್ಲ ಅಂತಾರ ಅವ್ರು. ಯಾಕಂದ್ರ ಮಹಾತ್ಮರ ನಡಿ ಹೆಂಗಿರ್ತದ ಅಂತಂದ್ರ
ಅದು ಇಷ್ಟೊಂದು ಪವಿತ್ರವಾದಂತಹ ಒಂದು ಆಂತರಿಕ ಮತ್ತು ಬಾಹ್ಯವಾಗಿ ಅಷ್ಟೊಂದು ಪವಿತ್ರವಾಗಿರ್ತದಲ್ಲ, ಅಂಥವರ ಒಂದು ನಡೆ ನುಡಿ ನೋಡ್ಬೇಕಾತಂದ್ರ ಅವ್ರು ನೋಡಿದಾಗೆ ಗೊತ್ತಾಗ್ತದ. ನಮ್ಮ ನಡೆ ನುಡಿನೂ ಗೊತ್ತಾಗ್ತದೆ ಜನರಿಗೆ ನಾವ್ ಹೆಂಗಿದ್ದೇವೆ ಅನ್ನೋದು. ಅವ್ರ ನಡೆ ನುಡಿ ಹೆಂಗಿರ್ತದ ಅಂದ್ರ, ಕ್ರಿಯೆಯಲ್ಲಿ ಬಲ್ಲಿದರು ಜ್ಞಾನದಲ್ಲಿ ಸಂಪನ್ನರು ಎಂದು ಹೇಳಲೇತಕ್ಕೋ ಅಂತ ನಡೆನುಡಿಯಲ್ಲೂ ಕಾಣಬಹುದು. ಅವ್ರ ನಡೆನುಡಿ ಹಂಗಿರ್ತದ. ಹಂಗ ಅವ್ರ ಗತೆ ನಾವು ಜೀವನ ಸಾಗಿಸ್ಕೋತ ನಾಮಸ್ಮರಣೆ ನಾವು ಮಾಡಿದೇವಂದ್ರ ಆ ನಾಮೀಯ ಸ್ವರೂಪದ ಸಾಕ್ಷಾತ್ಕಾರ ನಮಗಾಗ್ತದ. ಅದಕ್ಕೆ ಅದನ್ನ ಹೆಂಗ ಅದಂದ್ರು, ನಾಮ ಪರಿಪೂರ್ಣನಾದರೆ ಸಾರ್ವಭೌಮ. ಆ ಸಾಕ್ಷಾತ್ಕಾರ ಆಗ್ತಂದ್ರೆ ನೀನೇ ಸಾರ್ವಭೌಮ ಆಗ್ತಿ. ನೀನೇ ಏನಪ್ಪಾ ಅಂದ್ರ ಆ ಪರಬ್ರಹ್ಮನ ಸ್ವರೂಪಕ್ಕ ಹೋಗಿ ಮುಟ್ಟತಿ ಅಂತೇಳಿ ಸಮರ್ಥ ಇವ್ರು ರಾಮಾಚಾರ್ಯ ಕಾಕಂಡಿಕೆ ಅವ್ರು ಹೇಳ್ತಾರ. ಮತ್ ಇನ್ನೂ ಅಷ್ಟು ನಾವು ನಾಮಸ್ಮರಣೆ ಮಹತ್ವವನ್ನು ತಿಳ್ಕೊಬೇಕಾಗಿತ್ತಂದ್ರ ದಾಸಬೋಧ ದಶಕ 4 ಸಮಾಸ 3 ನಾಮಸ್ಮರಣೆ ಭಕ್ತಿ ಒಳಗ ಸಮರ್ಥರು ಅದ್ರ ಬಗ್ಗೆ ಅದರ ಮಹತ್ವವನ್ನು ಹೇಳ್ಯಾರ. ಅವ್ರಂತಾರ, ನಾಮಸ್ಮರಣೆಗೆ ಇಂಥ ಒಂದು ಸಾಮರ್ಥ್ಯದಲ್ಲ, ನಾಮೇ ಸಂಕಟೇ ನಾಸತಿ ಅಂತ. ನಿನ್ನ ಜೀವನದೊಳಗೆ ಎಂಥ ಸಂಕಟ ಬಂದ್ರು ಸಹಿತ ಅದನ್ನ ಪರಿಹಾರ ಮಾಡೋದು ಯಾವುದು ಅಂದ್ರೆ ನಾಮಸ್ಮರಣೆ ಮಾಡ್ತಂತಾರ. ಯಾರಿಂದಲೂ ಸಾಧ್ಯ ಆಗಲಾರದಂತದ ಕಾರ್ಯವನ್ನ ನಾಮಸ್ಮರಣೆ ಮಾಡ್ತಾರ. ನಾಮೇ ಸಂಕಟೇ ನಾಸತಿ, ನಾಮೇ ವಿಘ್ನೆ ನಿವಾರಿತಿ. ನಾಮಸ್ಮರಣೆ ಏನ್ ಮಾಡ್ತಾವ, ಬಂದಂತ ವಿಘ್ನಗಳು ಬರ್ಲಾರ್ದಂಗ ತಡಿ ಹಿಡಿದು ಬಿಡ್ತಂತದ. ಮತ್ ನಮಗ್ ಬರ್ತಾವಲ್ರಿ, ಹಂಗಂದ್ರೆ ನೀವು ನಾಮಸ್ಮರಣೆ ಸರಿಯಾಗಿ ಮಾಡಿಲ್ಲ ಅಂತ ಇಷ್ಟೇ, ಅದು ಮತ್ತೊಂದೇನಿಲ್ಲ. ಹಂಗ್ರಿ ನಾವು ರಗಡ್ ಮಾಡ್ತೇವ್ ಭಕ್ತಿ. ಹೌದ್, ಭಕ್ತಿ ಮಾಡ್ತೀಪ, ಏನ್ ಮಾಡ್ಬೇಕು ಅದನ್ನ ಬಿಟ್ಟು ಮಾಡಿದ್ರೆ ಏನ್ ಉಪಯೋಗ ಐತಾರ? ಭಕ್ತಿ ಎಲ್ಲಿ ಮಾಡ್ಬೇಕು? ನಾಮದೊಳಗೆ ಪ್ರೇಮ್ ಇಟ್ಕೊಂಡು ಮಾಡ್ಬೇಕಾಗೈತ್ ನೀನು. ಮತ್ತ ನಾಮಸ್ಮರಣೆನೆ ಬಿಟ್ಟು ಉಳ್ಕಿದ್ದೆಲ್ಲ ಮಾಡಿದ್ರೆ ಹೆಂಗಾಗ್ತದ? ಎಲ್ಲ ಏನಪ್ಪಾ ಅಂದ್ರ ಲಗ್ನಕ್ಕ ಎಲ್ಲ ಬಸ್ ಮಾಡ್ಕೊಂಡು ಹೋಗಿ ವರನ್ನೇ ಬಿಟ್ಟು ಹೋದಂಗ ಆಗ್ತದ. ಏನ 2, 3, 4 ಬಸ್ ಮಾಡಿದ್ರಂತ ಎಲ್ಲಾರು ಹೋದ್ರಲ್ಲೇ ಹೋಗಿ ವರ ಎಲ್ಲಿದ್ದಾನ ಆರತಿ ಮಾಡ್ಬೇಕ ಬಂದ್ರ ವರನ್ನೇ ಬಿಟ್ಟು ಹೋಗ್ಬಿಟ್ಟಾರ. ನಿಮ್ಮನ್ ತಗೊಂಡ್ ಏನ್ ಮಾಡುದು ಅಂದ್ರ ಅವ್ರು ಬೀಗರು, ನಿಮ್ಮನ್ ತಗೊಂಡ್ ಏನ್ ಮಾಡುದ್ರು? ಯಾರು ಬೇಕ ಅವ್ರು ಬೇಕಂತ. ಹಂಗ ನೀವು ಭಜನೆ ಮಾಡ್ರಿ, ಕೀರ್ತನ ಮಾಡ್ರಿ, ಪ್ರವಚನ ಮಾಡ್ರಿ, ನಾನಾ ಉಪವಾಸ ವೃತ್ತಗಳನ್ನ ಮಾಡ್ರಿ, ಏನೇ ಮಾಡ್ರಿ, ಕರೆ ನಾಮಸ್ಮರಣೆಗೆ ಇವೆಲ್ಲದಕ್ಕಿಂತ ಹೆಚ್ಚು ಮಹತ್ವ ಕೊಟ್ಟು ಮಾಡ್ಬೇಕು ಅನ್ನುವಂತ ಮಾತ ಇಲ್ಲಿ ಬರ್ತದ. ನಾಮೇ ಸಂಕಟೇ ನಾಸತಿ, ನಾಮೇ ವಿಘ್ನೇ ನಿವಾರಿತಿ, ನಾಮಸ್ಮರಣೆ ಪಾವಿಜೇತಿ ಉತ್ತಮ ಪದೇ. ನಮ್ಮನ್ನ ಉತ್ತಮ ಪದವಿಗೆ ಹೋಗಿ ಮುಟ್ಟಿಸ್ತದಂತ. ಇಷ್ಟೇ ಅಲ್ಲ, ಭೂತ ಪಿಶಾಚ ನಾನಾ ಛಂದ ಬ್ರಹ್ಮಗಿರೋ ಬ್ರಾಹ್ಮಣ ಸಂಬಂಧ ಮಂತ್ರ ಛಳ ನಾನಾ ಖೇದ ನಾಮ ನಿಷ್ಠೆ ನಾಸತಿ. ಇವೆಲ್ಲನೂ ಭೂತ ಈತ. ಈಗ ನೋಡ್ರಿ, ಹೊರಗಂತ್ರು ಈ ಭೂತ ಪಿಶಾಚಿಗಳು ಬಾಧ, ಆಮೇಲೆ ಮಂತ್ರ ಗಿಂತ್ರ ಮಾಟ ಗಿಟ ಮಾಡೋರು ಎಷ್ಟು ಗುದುಮರಿಗೆ ನಡೆಸಿರ್ತಾರ. ನಾವು ನಾಮಧಾರಕರಿದ್ದಾವ ಎದಕ್ಕೂ ಅಂಜು ಕಾರಣಿಲ್ಲ. ಏನ್ರಿ, ನಮ್ಮ ಮೇಲೆ ಅವು ಯಾವ ಪರಿಣಾಮ ಆಗುದಿಲ್ಲ. ಇಂಥ ಒಂದು ನಿಷ್ಠಾ ಬೇಕು ನಮಗ. ಏನ್ರಿ, ನಾವು ಇದ್ರಾಗ ಮುಂಬೈದಾಗಿದ್ದಾಗ ನಮ್ ಗೆಳೆಯರೊಳಗೊಬ್ರು, ಅವ್ ಭಯಂಕರ ಕೆಟ್ಟಿದನ್ರಿ, ಏನ್ ಮಾಡಿಸ್ತಾನ ಹಂಗಿಂಗ. ನಾನ್ ಏನ್ ಮಾಡ್ಸುದು ಗಿಡ್ಸುದು ಅಂತೀರಿ, ನನಗ್ ಮಾಡ್ಸಂತ ಹೇಳ್ರಿ ಹಂಗಾರ. ಯಾಕಂದ್ರ ಸದ್ಗುರುವಿನ ನಾಮ ನಮ್ಮ ಒಳಗಿತ್ತಂದ್ರ ಅಲ್ಲಿ ಏನೂ ಬರ್ಷೆ ಗುಡುದಿಲ್ಲ ಅಂತಾರ. ನಾಮೇ ವಿಷಬಾಧ ಹರಿತಿ. ವಿಷ ಒಂದು ಬಾಧನೆ ಅದಲ್ಲ, ಅದನ್ನು ಸಹಿತ ನಾಮಸ್ಮರಣೆ ಇದು ಮಾಡ್ತದೆ. ಆಮೇಲೆ ನಾಮೇ ಚೇಡೆ ಚೇಟಕೆ ನಾಸತಿ, ನಾಮೇ ಹೋಯೆ ಉತ್ತಮ ಗತಿ ಅಂತ ಕಾಡಿ. ಕೊನೆಯೊಳಗ ನಿಮಗ್ ಉತ್ತಮ ಗತಿಗೆ, ನಿಮಗ ಕೊನೆಯ ವೇಳೆಗೆ ಉತ್ತಮ ಗತಿ ಅಂದ್ರೆ ಮುಂದೆ ಸದ್ಗತಿ ನಮಗ್ ಸಿಗ್ಬೇಕಾದ್ರ ಅಂತ್ಯಕಾಲದೊಳಗೆ ಭಗವಂತನ ನಾಮ ನಮ್ಮ ಮುಖದೊಳಗೆ ಬರ್ಬೇಕಂತ. ಮತ್ತೊಂದೇನಿಲ್ಲ, ಅಂತ್ಯಕಾಲದೊಳಗೆ ನಾಮ ಬರ್ಬೇಕು. ಅಂತ್ಯಕಾಲದಾಗ ನಾಮಸ್ಮರಣೆ ಬಿಟ್ಟು ಮತ್ತೊಂದು ಏನೂ ಬರಬಾರ್ದಂತಾರ. ಅಂತ್ಯಕಾಲದೊಳಗೆ ನಮ್ಮ ಮುಖದಾಗ ನಾಮ ಬಂತು ಅಂದ್ರ ನಾಮಿ ಸ್ವರೂಪ ಅಲ್ಲಿ ನಾಮಿ ಬಂದ್ ನಿಂತು ಬಿಟ್ಟಿರ್ತಾರಂತವ್ರು. ಏನ್ರಿ, ನಿಂತ ಕರ್ಕೊಂಡು ಹೋಗ್ಬಿಡ್ತಾರ ನಮ್ಮನ್ನ, ನಡೀಪ ನಮ್ ಕಡೆ ಅಂತೇಳಿ. ನೀವು ಅಂತ್ಯಕಾಲದಾಗ ಇಲ್ಲಿ ಈಗೆಲ್ಲ ರಗಡ್ ಮಾಡಿ ಅಂತ್ಯಕಾಲದಾಗ ಮತ್ತ ಅವ್ವ ಅಪ್ಪ ಮನಿ ಗಿರಿ ಅನ್ಕೋತ ಕೂತ್ರಂದ್ರ ಆಮೇಲೆ ಅದು ಏನ್ ಎಷ್ಟು ಕಾಲ ಮಾಡಿದ್ರು ಸಹಿತ ಅದ್ರದ್ದು ಉಪಯೋಗ ಇಲ್ಲ. ಏನ್ರಿ, ನಾಮೇ ವಿಷಬಾಧ ಹರತಿ, ನಾಮೇ ಚೇಡೆ ಚೇಟಕೆ ನಾಸತಿ, ನಾಮೇ ಹೋಯ ಉತ್ತಮ ಗತಿ ಅಂತ. ಇಷ್ಟು ನಾಮದ ಮಹಿಮೆ ಅದಂತಾರ ಅವ್ರು. ನಾವು ಇವತ್ತಿನ ದಿವಸ ಉಳ್ಕಿದ್ದೆಲ್ಲ ಮಾಡ್ತೇವೆ, ಬಾಹ್ಯ ಒಂದು ರಂಗನಾಗ ಭಯಂಕರ ಇದು ಮಾಡ್ತೇವೆ. ಆಂತರಿಕವಾಗಿ ಪ್ರಗತಿ ಆಗ್ಬೇಕಾದ್ರೆ ಸದ್ಗುರುಗಳು ನಮಗ ಅನುಗ್ರಹ ಮಾಡಿದಂತ ನಾಮದಿಂದನೇ ಆಗ್ತಾರೋ ಅಂತದ್ದು ಬಹಳ ಕೆಲವೊಂದು ಮಂದಿಗಷ್ಟೇ ಗೊತ್ತದಂತಾರು, ಶಿಷ್ಯರಿಗೆ.
ಈಗ ನಮ್ಗಲ್ಲಿ ದಾಸಬೋಧನೊಳಗ ಈ ಶೇಷಾಚಲ ಸತ್ಸಂಗದೊಳಗ ಅದೇ ನಡೆದ ಸಶಿಷ್ಯರ ಲಕ್ಷಣ ಇದನ್ನೇ ನಡೆದ. ಅದ್ರಾಗ ಸಶಿಷ್ಯರ ಗುಂಪು ಒಂದದ, ಇನ್ನೊಂದು ಅಸಶಿಷ್ಯರು ಅಂತ ಹೇಳಿ ಮಾಡ್ಯಾರ ಅವರು ಸಮರ್ಥರು. ಅವ್ರಂದ್ರೆ ಏನು, ಉಪದೇಶ ತಗೊಂಡಾರ ಖರೆ, ಉಳ್ಕಿದ್ ಏನು ಇಲ್ಲ. ಸುಮ್ಮನೆ ಹಂಗ ಮಂದಿಯೊಳಗ್ ಚಲೋ ಅನ್ಸೋ ಸಂಬಂಧ ತಗೊಂಡಾರ ಹೊರತಾಗಿ ಅವರು ನಾಮಧಾರಿಕರು ಅಂತೇಳಿ ಅವ್ರ ಬಗ್ಗೆ ಬಹಳಷ್ಟು ಬರ್ದಾರ. ಅವ್ರೆಲ್ಲ ನೋಡಿದ್ರೆ ಅವ್ರೇನ್ ನಾಮಸ್ಮರಣೆ ಮಾಡುದಿಲ್ಲ, ಏನಿಲ್ಲ. ನಾವು ಉಪದೇಶ ತಗೊಂಡು, ನಾವು ಸಂತರಿದ್ದೇವು, ನಾವು ಪ್ರವಚನ ಹೇಳ್ತೀವಿ, ನಾವು ಕೀರ್ತನೆ ಹೇಳ್ತೀವಿ, ನಾವು ಹಂಗ ಶ್ರೇಷ್ಠ ಇದ್ದೇವು, ನಮಗ್ ಜ್ಞಾನದ, ಬೇಕಾದವ್ರು ಬರ್ಲಿ, ಅವ್ರ ಜ್ಞಾನ ಅವ್ರ ಜೋಡಿ ಮಾತಾಡ್ತೀನಿ, ಹಿಂಗೆಲ್ಲ ಏನೇನು ಹುಚ್ಚುಚ್ಚಾರ ಕಲ್ಪನಾ ಮಾಡ್ಕೋತಿ ಕೊಡ್ತಾರ. ಅವು ಯಾವತ್ತರಿಂದನೂ ಏನೂ ಆಗುದಿಲ್ಲ. ಕೇವಲ ನಾಮಸ್ಮರಣೆಯಿಂದನೇ ಎಲ್ಲ ಆಗ್ತದ ಅನ್ನುವಂತ ಮಾತ ಸಮರ್ಥರು ಈ ನಾಮಸ್ಮರಣೆ ಒಂದು ಮಹತ್ವವನ್ನು ಹೇಳ್ತಾರ. ಯಾರಿಗೆ ನಾಮಸ್ಮರಣೆ ಮಹತ್ವ ಗೊತ್ತದಲ್ಲ ಅವ್ರಿಗೆ ನಸೀಕಲೆ ಬಡದು ಎಬ್ಸಿದಂಗ ಆಗ್ತದಂತ. ಏನ್ರಿ ಸದ್ಗುರುಗಳು ನಸೀಕಲೆ ಹೇಳು ಇದು ನಮ್ಮ ಮಹಾರಾಜರು, ಈ ರಾಮಚಂದ್ರರಾವ್ ಮಹಾರಾಜರ ಅಂದ್ರೆ ನಮ್ಮ ಮಹಾರಾಜರು ಗುರುಗಳು ರಾಮಚಂದ್ರರಾವ್ ಮಹಾರಾಜರು, ಭಾವು ಸಾಹೇಬ್ ಮಹಾರಾಜರು ಇದು ಅಂತ ನೌಕರಿ ತ್ಯಾಗ ಮಾಡಿದ್ರು. ಅವ್ರ ಮಠ ತಡವಲ ಅಂತೇಳಿ ಮಹಾರಾಷ್ಟ್ರ ಬೌಂಡ್ರಿ ಒಳಗೆ ಒಂದು ಊರದ, ಅಲ್ಲಿ ಭಾವು ಸಾಹೇಬ್ ಮಹಾರಾಜರ ಮಠ ಕಟ್ಟಬೇಕಂತೇಳಿ ಜಾಗ ಗೀಗ ಎಲ್ಲ ಇದು ಮಾಡ್ಕೊಂಡು ಕಟ್ಲಿಕ್ಕೆ ಶುರು ಮಾಡಿದಾಗ, ರಂಗಣ್ಣ ನೀನು ಬಾರಪ್ಪ, ಮನ್ಯಾಗ ಹೆಣ್ಮಕ್ಳನ್ನು ಕರ್ಕೊಂಡ್ ಬಾ, ಇಬ್ರು ಕೂಡ್ಸೆ ಮತ್ತೀಗೆಲ್ಲ ಅವ್ರಿಗೆ ಬಂದವ್ರಿಗೆ ಮಾಡಿ ಹಾಕೋದು ಗಿಡದು ಮಾಡ್ಬೇಕಾಗ್ತದ, ದುಡಿಯವ್ರಿಗೆ ಬರ್ರಿ ಅಂತೇಳಿ ಕರ್ಸಿದ್ರಂತ. ಕರ್ಸಿದಾಗ ನಮ್ಮ ಮಹಾರಾಜರು ಮತ್ತ ಅವ್ರ ಮನಿಯವರು ಇಬ್ರು ಕೂಡ್ಸೆ ಹೋಗಿ ಅಲ್ಲಿ 2-3-4 ತಿಂಗಳಿದ್ರಂತ. 2-3-4 ತಿಂಗಳಿದ್ರ ಮುಂಜಾನೆ ತನಕ ಎಲ್ಲಾ ಕೆಲಸ ಮಾಡೋರು ಹಿಂದಿಂದ ತಾವು ಕೆಲಸ ಮಾಡ್ತಿದ್ರು ಇಬ್ರು. ಅವ್ರಂತರೂ ಎಲ್ಲಾ ಕೆಲಸಗಾರರಿಗೆ ಅಡಿಗೆ ಗಿಡಿಗೆ ಅವ್ರು ಮಾಡಿ ಹಾಕ್ತಿದ್ರು. ಇಷ್ಟೆಲ್ಲಾ ಮಾಡಿ ಹೈರಾಣ ಆಗ್ಯದ ನಮ್ಮ ರಂಗಣ್ಣಗ ಅಂತೇಳಿ ಬಿಡ್ತಿದ್ದಿಲ್ಲ ಅವ್ರು. ನಮ್ಮ ಮಹಾರಾಜರು 3:15 ಏಳ್ ರಂಗಣ್ಣ ಕೂಡ್ ಧ್ಯಾನಕ್ಕಂತೇಳಿ ಅಂದ್ರ ಇಷ್ಟ ಕಟ್ಟುನಿಟ್ಟಿನ ಧ್ಯಾನ ಬೇಕು. ರಂಗ ಈಗ ಭಯಂಕರ ಹೈರಾಣ ಆಗ್ಯಾನ ಮಲ್ಕೋಳೆ ಅಂತೇಳಿ ಕಾಂಪ್ರಮೈಜ ಅನ್ನುವಂಥದ್ದು ಈ ಇದ್ರೊಳಗ ಆಧ್ಯಾತ್ಮದಾಗಿ ಇಲ್ಲ. ಒಮ್ಮೆ ನಿರ್ಣಯ ಮಾಡಿದ್ರೆ ನಿರ್ಣಯನೇ ಅಂತಾರ. ಏನ್ ಸಂತರು ಒಂದ್ ಲಕ್ಷಣದಾಗ ಸಾಮಾನ್ಯ ಜನರು ಅಂತಾರ. ಸಂತರು ಹೆಂಗಿರ್ತಾರಪ್ಪ ಇವರು ಗುರು ಶಿಷ್ಯರು ಅಂದ್ರ ಹಿಡಿದದ್ ಬಿಡುದಿಲ್ಲ, ಬಿಟ್ಟದ್ ಹಿಡಿದಿಲ್ಲ. ಹಿಡಿದದ್ ಬಿಡುದಿಲ್ಲ, ಬಿಟ್ಟದ್ ಹಿಡಿದಿಲ್ಲ. ಈ ಒಂದು ಇದನ್ನ ಇದನ್ನ ವಿಸ್ತಾರವಾಗಿ ನೀವು ಒಬ್ಬರೇ ಕೂತಾಗ ವಿಚಾರ ಮಾಡ್ರಿ. ಹಿಡಿದದ್ ಬಿಡುದಿಲ್ಲ, ಬಿಟ್ಟದ್ ಹಿಡಿದಿಲ್ಲ. ಏನ್ರಿ ಹಿಂಗ ಏನ್ ಭಗವಂತನ ಒಂದು ಸದ್ಗುರುನಾಥನ ಒಂದು ಚರಣವನ್ನು ಗಟ್ಟಿಯಾಗಿ ಹಿಡ್ದಾರಲ್ಲ ಅದನ್ನ ಬಿಡುದಿಲ್ಲ. ಏನ್ ಇನ್ನು ಮತ್ತಿನ ಅವಗುಣಗಳು ಯಾವ್ಯಾವ ಬಿಟ್ಟಾರಲ್ಲ ಅವನ್ ತಿರುಗಿ ಹಿಡಿದಿಲ್ಲ ಅವ್ರು. ಉಳುಕಿದವ್ರು 4 ದಿವ್ಸ ಹಿಡ್ದಂಗ್ ಮಾಡುದು, 4 ದಿವ್ಸ ಬಿಟ್ಟಂಗ್ ಮಾಡುದು, ಹಿಂಗ್ ಮಾಡ್ತಾರ. ಹಂಗಿಲ್ಲ, ಇದು ಅದೊಂದು ಅವ್ರ ಲಕ್ಷಣ ಅಂತಂತಾರ. ಇನ್ನ ಈ ಪ್ರಭಾತೆ ಮನಿ ರಾಮ ಚಿಂತಿತ ಜಾವ ಅನ್ನೋದಕ್ಕನೆ ಯಾಕೆ ಇಷ್ಟು ಒತ್ತು ಕೊಟ್ಟಾರಂದ್ರ, ಇದನ್ನ ಮಾಡಿದವರಿಗೆ ಇದ್ರ ಅನುಭವ ಅದ. ಇದನ್ನ ನೀವು ಮಾಡಿ ನೋಡ್ರಿ. ಇವತ್ತಿನಿಂದನೂ ಹೇಳೋದು 3:15 ಹೇಳ್ರಿ, 3:15 ಅನ್ಲಿಕ್ಕೆ ಕಡಿಕ 4ಕ್ಕೆ ಹೇಳ್ರಿ. 4ಕ್ಕೆ ಎದ್ದು 1 ತಾಸರೆ ಕೂತ್ಕೊಂಡು ನೀವು ಅವಾಗ ನಾಮಸ್ಮರಣೆ ಮಾಡಿದ್ರಿ ಅಂದ್ರೆ ಅದ್ರ ಪ್ರಭಾವ ಹೆಂಗಿರ್ತದ ಅನ್ನುವಂಥದ್ದು ನಿಮಗ್ ಒಂದು ಆದ ದೃಷ್ಟಾಂತ ಹೇಳ್ತಾನ. ಈಗ ಹಿಂದಕ್ಕ ಈಗ ಒಂದು ಸರ್ಸಾಣ ಒಂದು 15-20 ವರ್ಷದಿಂದ ಇದೊಂದು ಆದ ಘಟನಾ ಇದು. ಏನ್ರಿ ನಿಮಗ್ ಗೊತ್ತದನ ಇಲ್ಲೋ, ಅದನ್ನ ನಾನು ಇದ್ರಾಗ ಓದಿದ್ದೆ. ಏನ್ರಿ ಮದ್ರಾಸ್ನೊಳಗ ಒಬ್ಬರು ಈ ಸ್ಟೇಷನ್ ಮಾಸ್ತರ್ ಇದ್ರು. ಸ್ಟೇಷನ್ ಮಾಸ್ತರು ಅವರು ಅತ್ಯಂತ ನಿಷ್ಠಾವಂತ ಭಕ್ತರವರು. ಅವ್ರೊಂದು ಏನ್ ಸಂಕಲ್ಪ ಮಾಡಿದ್ರು ಅಂದ್ರ 3:15 ಎದ್ದ ನಾಮಸ್ಮರಣೆ ಮಾಡ್ಕೊತ ಕೂಡುದ 6 ತನಕ. ನಾವು 3:15 6 ತನಕ ಏನೇ ಹಾಕವೆಲಕ್ ನಾಮಸ್ಮರಣೆ ಮಾಡುದು ಅಂತೇಳಿ ಸಂಕಲ್ಪ ಮಾಡಿದ್ರಂತ. ಹಿಂಗ ಎಷ್ಟೋ ದಿವಸ ಅವ್ರು ಮಾಡಿದ ಸಂಕಲ್ಪದ ಪ್ರಕಾರ ರಾಮನಾಮಸ್ಮರಣೆ ಮಾಡ್ಕೊತ ಕೂರ್ತು ಬಿಡ್ತಿದ್ರು ಅವ್ರು. ಮತ್ ಎಷ್ಟು ದಿವ್ಸ ಮಾಡಿದ್ರು. ಮುಂದೊಮ್ಮೆ ರಾಮನವಮಿ ಉತ್ಸವಕ್ಕ ಆಕಾಶದೊಳಗ ರಾಮ, ಲಕ್ಷ್ಮಣ, ಸೀತಾ ಆಮೇಲೆ ಮಾರುತಿ ಇವರೆಲ್ಲರೂ ರಾಮನವಮಿ ಉತ್ಸವಕ್ಕೆ ಹೊಂಟಿದ್ರಂತವ್ರು. ಏನ್ರಿ ಹೊಂಟಾಗ ಮಾರುತಿರಾಯ ಅಂದಂತ, ಪ್ರಭು ಇಲ್ಲೇ ಈ ಜಾಗದಾಗ ಇಲ್ಲಿ ತಳಗ ಒಬ್ಬವ್ರು ನಿಮ್ ಭಕ್ತರು ಇದ್ದಾನ, ಏನು 3:15 ನಿಮ್ಮ ನಾಮಸ್ಮರಣೆ ಮಾಡ್ಕೋತಿದ್ದಾನ, ಎಂದಿನಿಂದನೂ ನಾನು ನೋಡ್ಕೋತಿದ್ದೀನಿ, ಈಗ ಹೆಂಗೂ ಹೊಂಟಿರಿ, ಅವಂಗ ದರ್ಶನ ಕೊಡ್ರಿ ಅಂತ ಅಂದ ಕೂಡ್ಲೆ ಮತ್ತೀಗ ಪರ್ಸನಲ್ ಸೆಕ್ರೆಟರಿ ಇದ್ದಂಗ ಅವ್ ಮಾರುತಿರಾಯ. ಅವ್ ಹೇಳಿದ ಮೇಲೆ ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು.
ಹನುಮನು ಒಲೆಯಲು ಹರಿತಾ ಒಲಿವನು, ಹನುಮನು ಮುನಿಯಲು ಹರಿಯು ಮುನಿವನು ಅಂತೇಳಿ ಪುರಂದರದಾಸದ ಒಂದ್ ಪದ ಅದ. ಅವ ಹಂಗ ಆಯ್ತಪ್ಪ ನಡಿ ಹಂಗಾರ ಅಂದ್ರ. ತುಳಸಿದಾಸರಿಗ ರಾಮನ್ ದರ್ಶನ ಮಾಡಿದವನು ಮಾರುತರಾಯನೇ, ಸಮರ್ಥ ರಾಮದಾಸ್ ಮಹಾರಾಜರಿಗೆ ರಾಮನ್ ದರ್ಶನ ಮಾಡಿದವನು ಮಾರುತರಾಯನೇ, ಸಮರ್ಥರಾಣ ಗಂಗಾಧರಿಗೆ ರಾಮನ ದರ್ಶನ ಮಾಡಿದವರು ಮಾರುತರಾಯನೇ. ರಾಮನ ದರ್ಶನ, ಶ್ರೀರಾಮನ ದರ್ಶನ ನಮಗ ಆಗ್ಬೇಕಾಗಿತ್ತಂದ್ರ ಹಂಗೆ ನಾವು ಮಾರುತಿನ ಕೈ ಬಿಡುವಂಗಿಲ್ಲ, ಅವಾಗೆ ಕೇಳ್ಕೋದು. ಅದಕ್ಕ ಇಂಥ ಒಂದು ಮಹಾನ್ ಭಕ್ತರ ಅವ್ರು ನೋಡ್ರಿ, ಈಗ ಇವ್ರಾದ್ರು ಮಹಾಸ್ವಾಮಿ ಒಂದ್ ಚರಿತ್ರದೊಳಗೆ ಬರ್ತದ, ಕುಷ್ಠರೋಗಾದವ ಬಂದಿರ್ತಾನ, ಮಹಾಸ್ವಾಮಿ ಅಂತಾರ, ನೀ ಮಾಡಿದ ಪಾಪ ಭಯಂಕರದಪ್ಪ, ಅದರಿಂದ ಏನು ನನಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕಳ್ಸಿಬಿಡ್ತಾರನ್ನ. ಕಳ್ಸಿದ ಕೂಡ್ಲೆ ಅವಂತಾರ ಮತ್ ನೀವೇ ಕೈ ಬಿಟ್ಟ ಮೇಲೆ ನಂದೇನದ ಅಂತ ಹೇಳಿ ಆ ಊರಾಗ ಒಂದು ಬಾವಿ ಮೇಲೆ ಕುತ್ಕೊಂಡ ಅಂತಾನ, ನೀವು ಕೈ ಬಿಟ್ಟ ಮೇಲೆ ನಾ ಇನ್ನಿದ್ದೇನ್ ಮಾಡ್ಲಿ ಅಂತ ಹೇಳಿ ಚಿದಂಬರ ಅಂತೇಳಿ ಅಂದು ಜಿಗದ್ ಬಿಡ್ತಾನ. ಜಿಗದ್ ಅದ್ರ ಅಲ್ಲೇ ಸತ್ ಬಿಡ್ತಾನ, ಏನ್ರಿ ಬಾಯಾಗ ಮುಳುಗಿ. ಆವಾಗ ಇವ್ ಎಲ್ಲಾರು ಇನ್ನೇನ್ ಮಾಡಿ ಹಂಗ ಏನ್ ಮಾಡುದು, ಇನ್ನ ಸಂತಿ ಮ್ಯಾಲ್ ತಂದ್ ಹಾಕ್ತಾರ. ಮ್ಯಾಲ್ ತಂದ್ ಹಾಕಿದ ಕೂಡಲೇ ಅಲ್ಲಿ ರಾಜಾರಾಮರು ಬರ್ತಾರಂತ್ರಿ. ನಿಮಗೆಲ್ಲ ಗೊತ್ತಿರ್ಬೇಕಿದು. ರಾಜಾರಾಮ್ ಮಹಾರಾಜರು ಬಂದಂತಾರ, ಏನಾಗ್ಯದ, ಇಲ್ಲ ಹಿಂಗ ಮಹಾಸ್ವಾಮಿ ಅಂತೇಳಿ ಹೋಗಿದ್ರು ಅವ್ರು, ನಮಗೇನ್ ಇದ್ ನೀಗುದಿಲ್ಲ, ಇವನಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತಂದ್ರು. ಏನು ಅವ್ ಚಿದಂಬರ ನಾಮಸ್ಮರಣೆ ಮಾಡ್ಕೊತ ಬಾವ್ಯಾಗ ಹರ್ಕೊಂಡ ಕಲಾಸ ಆದ್ ನೋಡ್ರಿ ಅಂತ ಹೇಳ ರಾಜಾರಾಮ್ ಮಹಾರಾಜರಿಗೆ ಅಂದ್ರಂತೆ. ಅವಾಗ ಅಲ್ಲೇ ಇವ್ರು ಪ್ರಭಾಕರ್ ದೀಕ್ಷಿತರು ಇದ್ರಂತ, ಚಿದಂಬರೇಶ್ವರ ಮಹಾರಾಜ್ ತಮ್ಮ ಏನ್ರಿ, ಅವರು ಇದ್ರಂತ. ಅದ್ರಂತ ಯಾಕೆ ಏನಂತ ಇಲ್ಲ ಇದ್ರ ಹಂಗ್ಯಾಂಗ ಅಂತಂದ್ರಂತ. ಅವ್ರು ಚಿದಂಬರ ನಾಮಸ್ಮರಣೆ ಮಾಡಿದವರು ಹಿಂಗ ಆಗ್ಯಾರ ಅಂತೇಳಿ ಹೆಂಗ ಅನ್ನೋದದು ಸಾಧ್ಯ ಇಲ್ಲ ಅಂತೇಳಿ ಅವ್ರ ಏನ್ ಮಾಡಿದ್ರಂತ, ಆ ಶವ ಹೊರಗೆ ತೆಗಿರಂದ್ರಂತ. ತೆಗದ ಆ ಶವದ ಕೈ ಮೇಲೆ ಚಿದಂಬರ ಅಂತೇಳಿ ಬರದ್ರಂತ. ಬರ್ದ ಆ ಎರಡು ಕೈ ಬಾಯಾಗಿಟ್ಟು ನೀರ್ ಹಾಕಿದ್ರಂತ. ಅದ್ ಹೆಣ ಎದ್ದು ಕೂತಂತ. ಎದ್ದು ಕೂತ್ ಕೂಡಲೇ ಪ್ರಭಾಕರ್ ದೀಕ್ಷಿತರಿಗೆ ಸಿಟ್ಟು ಬಂತಂತ. ಚಿದಂಬರ ಮಹಾಸ್ವಾಮಿಗಳು ಬದುಕುದಿಲ್ಲ ಅಂದಾಗ ನೀ ಯಾಕಿದ್ನ ಕಾರ್ಬಾರ್ ಮಾಡಿದಿ ಅಂತ ಹೇಳಿ ಹೋಗಿ ಚಿದಂಬರ ಮಹಾಸ್ವಾಮಿಗಳು ಕೇಳ್ತಾರ, ಮತ್ತೆ ನೀವು ಬದುಕು ನಮಗೇನು ಆಗುದಿಲ್ಲ, ನೀವು ಬದುಕಿಸೋದು ಆಗುದಿಲ್ಲ ಅಂತಿದ್ರಿ, ಮತ್ತೆ ಹಿಂಗ ಆತರ. ಅವ್ರಂದ್ರು ನನ್ನ ಮಾತು ಸುಳ್ಳು ಆಗ್ಬೋದು ಕರೆ, ನನ್ನ ಭಕ್ತರ ಮಾತು ಸುಳ್ಳು ಆಗುದಿಲ್ಲ. ಆ ಭಕ್ತ ಹೇಳಿದ್ದಕ್ಕ ಅದನ್ನರೇ ನಾ ನಡೆಸಿಕೊಡ್ಬೇಕು ಅಂತ ಹೇಳಿ ಅವರು ಈ ಒಂದು ಇದು ದೃಷ್ಟಾಂತ ಅದ್ರಾಗ ಆಗಿದ್ದ ಇದು ಬರ್ತದ, ಘಟನಾ ಬರ್ತದ. ಹಂಗ ಅವ ರಾಮನಾಮ ಇವ್ರ ಮಾರುತರ ಹೇಳಿದ ಕೂಡಲೇ ನಡ್ರಿಪ್ಪ ಹಂಗಾರ ಹೋಗೋಣ ಅಂತೇಳಿ ಎಲ್ಲರೂ ಕೂಡ್ಸಿ ಅವ್ರ ಮನಿಗೆ ಬಂದ್ರಂತವ್ರು. ರಾಮ, ಲಕ್ಷ್ಮಣ, ಸೀತಾ ಮತ್ತ ಮಾರುತಿರಾಯ. ಬಾಗಲ ಹಾಕಿತ್ತು, ಬಾಗಲ ಬಡದ್ರು. ಬರೋಬ್ಬರ ಅವಾಗ 3:30 ಆಗಿತ್ತು. ಇವ್ರು ಬಂದ್ಬಿಟ್ರು. 3:30 ಆಗಿತ್ತು. ಬಂದ ಕೂಡಲೇ ಅವರು ಬಾಗಲ ತೆಗೆದು ನೋಡ್ತಾರ, ಯಾರ ನಾಮಸ್ಮರಣೆ ಇಲ್ಲಿ ತನಕ ಮಾಡ್ಲಿಕ್ಕತ್ತಲ್ಲ ಅವರೇ ಎಲ್ಲರೂ ಬಂದ್ ನಿಂತಾರ. ಎಲ್ಲರೂ ಒಳಗೆ ಬಂದ್ರು, ಎಲ್ಲರಿಗೂ ಒಂದೊಂದ್ ಮಣಿ ಹಾಕಿದ್ರು, ಅವ್ರನ್ನ ಪೂಜಾ ಮಾಡಿದ್ರು, ಏನೆಲ್ಲಾ ಮಾಡಿದವ ಮಾಡಿ ರಾಮನು ಸಹಿತ ಅವಾಗ ಆಶೀರ್ವಾದ ಮಾಡಿ, ನನಗ್ ಸಂತೋಷ ಆಗ್ಯದಪ್ಪ, ಏನ್ ಬೇಡ್ತಿ ಬಿಡು, ಏನು ಬೇಡುಲ್ಲ ಅಂತ ನಿಮ್ ದರ್ಶನ ಕೊಡ್ರಿ ಅಂತಂದಾಗ ಆಯ್ತಪ್ಪ ಅಂತೇಳಿ ಅಂದ್ರು. ಅಂದ್ ಹೋದ್ರಂತ್ರಿ ಅವ್ರು. ಇದು ಮಜಾ ನಿಮಗ್ ಹೇಳ್ಬೇಕಂದ್ರೆ ಈ ಕತಿ ವಿಶೇಷ ಅಂದ್ರೆ ಎಲ್ಲಿದ ಅಂದ್ರ, ಅವ್ರು ಹೋದ್ಮೇಲೆ ಸಂತೋಷ ಆಗಿತ್ತು ಅವ್ರು ಬಂದಾಗ ಕರೆ, ಅವ್ರು ಹೋದ್ಮೇಲೆ ಚಿಂತೆ ಎತ್ತಂತ ನೋಡ್ರಿ ಅವ್ರು. ಯಾಕ ಅಂತಂದ್ರ ಇವತ್ ನನ್ನ ನೇಮ್ ತಪ್ತಿಲ್ಲ ಅಂತೇಳಿ. ದಿವ್ಸ 3:30 ನಾಮಸ್ಮರಣೆ ನಾ ಮಾಡೋದ್ ನೇಮ್ ಹಾಕೊಂಡಿದ್ದೆ, ಇವತ್ ನೇಮ್ ತಪ್ತಲ್ಲ ನಂದು, ನಾ ಏನೊಂದು ವೃತ ಹಿಡಿದಿದ್ನ ತಪ್ತಲ್ಲ ಅಂತೇಳಿ ಮನುಷ್ಯಗ್ ತಳಮಳ ಆಗ್ಲಿಕ್ಕತ್ತಂತದು. ಅವಾಗ ಅವ್ರ ಏನ್ ಮಾಡಿದ್ರು, ಬೆಂಗಳೂರಿನಾಗ ರಾಮಕೃಷ್ಣ ಮಷಿನ್ ಅಂತ ಇದು ಅದಲ್ಲ ಅಲ್ಲಿ ಸಂಸ್ಥೆ, ಅಲ್ಲಿ ಒಂದು ಪತ್ರ ಬರೆದ್ರಂತ, ಹಿಂಗಿಂಗರೆ ಆಗಿತ್ತು, ಮತ್ ಇದಕ್ಕೇನ್ರ ಪ್ರಾಯಶ್ಚಿತ್ತಿದ್ರೆ ಹೇಳ್ರಿ ಅಂತ. ನೋಡ್ರಿ, ಅಂದ್ರೆ ಕೆಲವೊಬ್ರು ತಲೆಯಾಗ ಅದಕ್ಕೆ ವೃತ ಬಂಧನ ಆಗ್ಬಾರ್ದಂತ, ಯಾವುದು ಬಂಧನ ಮಾಡ್ಕೋಬಾರ್ದು ನಾವು. ವೃತ ಉಪವಾಸ ಏನೇ ಇದ್ರು ಸಹಿತ ಒಬ್ಬರ ಅಂತಃಕರಣಕ್ಕ ಪ್ರಸಂಗ ನೋಡ್ಕೊಂಡು ಅವತ್ರೊಳಗೆ ಸ್ವಲ್ಪ ಹೊಂದಾಣಿಕೆ ಮಾಡ್ಕೋಬೇಕು, ಅಷ್ಟೇ ಅದನ್ನೇ ಗಟ್ಟಿ ಹಿಡ್ಕೊಂಡು ಕೂಡ್ಬಾರ್ದು ಅಂತ ಹೇಳಿ ವೃತ ಬಂಧನ ಮಾಡ್ಕೊಂಡ್ ಬಿಟ್ಟಿದ್ದವ. ಅವಾಗ ರಾಮಕೃಷ್ಣ ಮಸೀಂದವ್ರು ಒಂದ್ ಲೆಟರ್ ಬರ್ದ್ರಂತ, ಅಲ್ಲಪ್ಪ ಯಾರು ಧ್ಯಾನ ಮಾಡ್ಲಿಕ್ಕತ್ತಿ ಅವರೇ ನಿನ್ನ ಮನೆಗ್ ಬಂದ್ ದರ್ಶನ ಕೊಟ್ಟಾರ, ಅಂತದ್ರಾಗ ನೀ ಸಂಕಲ್ಪ ನಾ 3:30 ಅವತ್ ತಪ್ತಲ್ರಿ ಅಂತ ಕೇಳ್ತಿಲ್ಲ, ಎಂತ ಹುಚ್ಚಿದ್ಯೋ ಅಂತಂದ್ರ, ನೀನೇ ಪುಣ್ಯವಂತಪ್ಪ ಅಂತ ಹೇಳಿ ಅದೇನು ತಿಳ್ಕೋಬೇಡ, ನಿನ್ನ 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 ಭಕ್ತಿಗೆ ಮೆಚ್ಚ ಅವ್ರ ದರ್ಶನ ಕೊಟ್ಟಾರ. ಅಂದ್ರ ಈಗೂ ಆಗಿದ್ದಂತಿದು.
ಈಗ ಅವರು ಮುಂದೆ ಹೋಗಿ ಅಮೆರಿಕದಾಗ ಇದ್ರಂತ ಮುಂದೆ ಈಗೇನ್ ಇರ್ಲಿಕ್ಕಿಲ್ಲ. ಯಾಕಂದ್ರೆ 20 ವರ್ಷದ ಹಿಂದೆ ನಾ ಕೇಳಿದ ಮಾತಿದ್ದು, ರಿಟೈರ್ಮೆಂಟ್ ಆದ್ಮೇಲೆ ಅವಾಗ ಅವ್ರು ಮಾಡಿದ್ದು. ಅದಕ್ಕ ಇರ್ಲಿ. ಈಗ ಆಮೇಲೆ ಇನ್ನೊಂದು ದೃಷ್ಟಾಂತ, ನಮ್ಮ ತಂದೆಯವರು 3:30 ದಿನಾಲು ಎದ್ದು ಮುಸುಕ್ ಹಾಕೊಂಡು ಕೂತ್ ಬಿಡ್ತಿದ್ರು. ಇದನ್ನ ನಾವು ನೋಡೇವ್ರಿ. ಬರೋಬ್ಬರ್ 3:30 ಮುಸುಕ್ ಹಾಕೊಂಡು ಕೂತ್ರಂದ 6 ತನಕ ಹೇಳತ್ತಿದ್ದಿಲ್ಲ ಅವ್ರು. ಹಿಂದಿನವ್ರೆಲ್ಲಾ ಹಂಗ್ ಮಾಡ್ಯಾರ ಅವ್ರು. ಏನ್ರಿ ಅಂತ ರಾಮಪ್ರಭು ಅವನ ರೂಪ ಹೆಂಗದ ಅನ್ನುವಂಥದ್ದು ಈ ಶ್ಲೋಕನ್ಯಾಗ ಅವ್ರು ಹೇಳಿಕತ್ತಾರ. ಮೊದಲಿಗೆ ಎಷ್ಟೋ ತನಕ ಪ್ರಭಾತೆ ಮಣಿ ರಾಮ ಚಿಂತಿತದೆ ಆತು. ಆ ರಾಮನ ರೂಪ ಹೆಂಗದ ಅಂತೇಳಿ ಅದನ್ನ ಏನು ವರ್ಣ ಮಾಡ್ಯಾರ. ನಾವೀಗ ಯಾರನ್ನ ನಾವು ಧ್ಯಾನದಾಗ ತಗೋತೇವ್ ಅವ್ರ ಬಗ್ಗೆ ಪೂರ್ಣ ಗೊತ್ತಿರ್ಬೇಕು ನಮಗ. ಅದ್ರಾಗ ಆನಂದ ತಗೋತಿರ್ಬೇಕು ನಾವು. ಈಗ ಸಮರ್ಥ ಒಂದು ಗುರು ಯಾರಂದ್ರ ರಾಮಪ್ರಭು. ನಮ್ಮ ಸದ್ಗುರುಗಳ ರೂಪವನ್ನು ನಾವು ತಗೋಬೇಕಂತಾರ ಅವ್ರು. ನಮ್ಮ ಸದ್ಗುರುಗಳು ಮಾಡಿದಂತ ಉಪಕಾರ, ನಮ್ಮ ಸದ್ಗುರು ಮಾಡಿದಂತ ಒಂದು ನಮ್ಮ ಉದ್ಧಾರಕ್ಕಾಗಿ ಮಾಡಿದಂತ ಶ್ರಮ, ಇವನ್ನೆಲ್ಲಾನು ನಾವು ಏನ್ ಮಾಡ್ಬೇಕು, ಚಿಂತನಾ ತಗೊಂಡ ಧ್ಯಾನಕ್ಕೆ ಕೂತಾಗ ನಮ್ಮ ಸದ್ಗುರುಗಳ ರೂಪನೇ ನಾವು ಮುಂದ್ ತಗೋಬೇಕು ಅಂತ. ಹಂಗ ಸದ್ಗುರು ಆ ರಾಮನ ರೂಪ ಹೆಂಗದ ಅಂದ್ರ ಘನಶ್ಯಾಮ. ಆ ರಾಮ ಲಾವಣ್ಯ ರೂಪಿ. ಹೆಂಗಿದ್ದ ಅಂದ್ರ ಘನಶ್ಯಾಮ. ಘನ ಅಂದ್ರೆ ಏನು? ಈ ಮೋಡದ ಒಂದು ಬಣ್ಣ ಹೆಂಗಿರ್ತ ಅಂದ್ರ ಈ ಕಡೆ ಕಪ್ಪನು ಅಲ್ಲ, ಈ ಕಡೆ ಕಂದುನು ಅಲ್ಲ. ಏನ್ರಿ ಅದಕ್ಕೆ ಸಾವಳ ಸುಂದರ ರೂಪ ಮನೋಹರ ಅಂತೇ ಸಂತರು ಸಾವಳ ರೂಪಕ್ಕೆ ಹೋಲಿಸ್ತಾರ. ಏನ್ರಿ ಅಂತ ಆ ರಾಮ ಲಾವಣ್ಯ ರೂಪಿ ಅಂದ್ರ ಅವನ್ ಲಾವಣ್ಯ ಹೆಂಗಿತ್ತು ಅಂದ್ರ ಅವೇನ್ ಕೆಂಪನೆ ಇದ್ರ ಲಾವಣ್ಯ ಇರ್ತಂತೇನಿಲ್ಲ. ಘನಶ್ಯಾಮ ಒಂದ್ ನಮೂನಿ ಬೂದ ಕೆಂಪ ಮಿಶ್ರಿತ ಒಂದು ಕಲರ್ ಇರ್ತದ ಲಾವಣ್ಯ ಅಂದ್ರ. ಇದು ಅಂದ್ರ ಏನು ಶ್ಯಾಮ ರೂಪ ಅಂದ್ರ, ಶ್ಯಾಮಲ ವರ್ಣ ಅಂದ್ರ ಅವ ಹೆಂಗಿದ್ದಾನಂದ್ರ ಲಾವಣ್ಯ ರೂಪಿ ಇದ್ದಾನಂತ. ಲಾವಣ್ಯ ಅನ್ನುವಂಥದ್ದು ಈ ರೂಪಕ್ಕ ಮತ್ತು ಲಾವಣ್ಯಕ್ಕೆ ಬಹಳ ಫರಕ್ ಅದ ಅಂತಾರ ಅವ್ರು. ಏನ್ರಿ ನಾವೇನ್ ಮಾಡ್ತೇವ್, ಈ ರೂಪ ಬದ್ಲು ಮಾಡ್ಕೋಬೇಕಂತೀವಿ, ಅದ್ರ ಲಾವಣ್ಯ ಬದ್ಲು ಮಾಡ್ಲಿಕ್ಕೆ ಆಗುದಿಲ್ಲ. ಹುಟ್ಟು ಹೊತ್ನ್ಯಾಗ ಏನ್ ಜನ್ಮಾಂತರದ್ದು ಹುಟ್ಟಿ ಬಂದಿರ್ತೀವಲ್ಲ, ಸಮರ್ಥರಂತಾರ ರೂಪ ಲಾವಣ್ಯ ಅಭ್ಯಾಸಿತಾನಯೇ. ನಿನಗ ಕೊಟ್ಟಂತ ರೂಪ ಆಗ್ಲಿ ಲಾವಣ್ಯ ಆಗ್ಲಿ ಇದನ್ನ ನೀ ಚೇಂಜ್ ಮಾಡ್ಕೊಳಿಕ್ ಆಗುದಿಲ್ಲ. ನಾವು ಚೇಂಜ್ ಮಾಡ್ಕೊಳಿಕ್ ಪ್ರಯತ್ನ ಮಾಡ್ತೇವೆ. ಬ್ಯೂಟಿ ಪಾರ್ಲರ್ ಅದು ಇದು ಹೋಗಿ ಇದನ್ನ ಇದು ಮಾಡ್ಕೊಂಡು ಸ್ಕಿನ್ ಎಲ್ಲ ಹಾಳು ಮಾಡಿಸ್ಕೊಂಡು ಅದನ್ನ ಆ ಸ್ಕಿನ್ ಸುಧಾರಣೆ ಮಾಡ್ಲಿಕ್ಕೆ ಇದಕ್ಕಿಂತ ಹೆಚ್ಚು ರೊಕ್ಕ ಅದಕ್ಕ ಖರ್ಚು ಮಾಡಿ ಎಷ್ಟು ಗುದುಮರಿಗೆ ಮಾಡ್ತದ ಅಂದ್ರ ಚಂದ ಕಾಣಿಸ್ಬೇಕಂತ. ಅವ್ರಂತಾರ ರೂಪ ಲಾವಣ್ಯ ಅಭ್ಯಾಸಿತಾನಯ್ಯ. ಇವೆಲ್ಲ ಹುಟ್ಟು ಬಂದಂತ ಇವು ಅವು ಅದು ಹಂಗೆ ಇರೋದು. ನೀ ಬೇಕಾದಷ್ಟು ಮಾಡಿದ್ರು ಸಹಿತ ಅದ್ರಾಗ ಲಾವಣ್ಯ ನೋಡ್ರಿ ಹಿಂಗಿರ್ತದ. ಅಲ್ಲಿ ಬಣ್ಣ ಕೆಂಪೇ ಇರ್ಬೇಕಂತಿಲ್ಲ. ಏನ್ರಿ ಅಥವಾ ಬಣ್ಣ ಕಪ್ಪೇ ಇರ್ಬೇಕಲ್ಲ, ಒಟ್ಟ ಆ ವ್ಯಕ್ತಿನ ನೋಡಿದ ಕೂಡಲೇ ಹಿಂಗ ಅನ್ಸ್ಬಿಡ್ತದ, ನೋಡ್ಕೋತ ಇರ್ಬೇಕಂತ ಅನಿಸ್ತದ. ಇದು ಲಾವಣ್ಯ. ನಮ್ಮಲ್ಲಿ ವಿಜಾಪುರದಂತಲ್ಲಿ ಇಲ್ಲೊಂದು ಮಗ್ಗಲ ಅಲಾಬಾದಿ ಅಂತ ಅದ ಊರ. ಅಲ್ಲಿ ಒಬ್ಬ ಸಂತ ಬಾರೋಡ್ ಮಾಡ್ಲಿಕ್ಕೆ ನಮ್ಮಲ್ಲಿ ಕಡಿಗೆ ಸತ್ತಾಕ್ ಬರ್ತಿದ್ದ. ಅವ ಹೆಂಗಿದ್ದಂದ್ರ ಎಷ್ಟು ಬೇಕಷ್ಟು ಖರಾಬ್ ಇದ್ದವ. ಗಿಡ್ಡ ಕಪ್ಪ ಒಂದ್ ನಮೂನೆ ಅವ ಸುಮ್ಮನೆ ನಿಂತ್ರು ನಕ್ಕಂಗ ಆಗುದು, ನಕ್ರು ಹೊತ್ತಂಗ ಹಿಂಗ ಏನೇನೋ ಆಗ್ತಿತ್ತ ಒಂದು. ಅಂತ ಮನುಷ್ಯ ಇದ್ದವ. ಅವ ಬಾರೋಡ್ ಮಾಡ್ಲಿಕ್ಕಂತಂದ್ರ ಅವ ಬಂದ ನಮಗ್ ಸಂತೋಷ ಆಗ್ಬಿಡುದು. ಏನ ಯಾಕಂದ್ರೆ ಅವನೊಳಗ ಲಾವಣ್ಯ ಹೆಂಗಿತ್ತು. ಏನ್ರಿ ಲಾವಣ್ಯ ಅವನ್ ನೋಡಿದ ಕೂಡ ನೋಡ್ಬೇಕು ಅನಿಸ್ತದ. ಇದು ಲಾವಣ್ಯ ಅಂತಾರ. ಅದಕ್ಕೆ ಇವನ್ ಬದಲಾವಣೆ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ರೂಪ ಲಾವಣ್ಯ ಅಭ್ಯಾಸಿತಾನಯೇ ಸಹಜ ಗುಣಾಸಿ ನಚನೆ ಉಪಾಯ. ನೀವು ಹುಟ್ಟು ಗುಣಗಳು ಇರ್ತಾವ. ಹೆಂಗ್ ಹುಟ್ಟು ಲಾವಣ್ಯ ಮತ್ತು ರೂಪ ಇರ್ತಾರ ಹಂಗ ಹುಟ್ಟು ಗುಣಗಳು ಕೆಲವೊಬ್ಬರಿಗೆ ಇರ್ತಾವ. ಅವು ಹುಟ್ಟು ಗುಣಗಳು ಸುಟ್ರು ಹೋಗುದಿಲ್ಲ ಅಂತ ನಮ್ ಕಡೆ ಅಂತಾರ. ಅಂದ್ರೇನು ಅವ್ ಒಟ್ಟ ಹೋಗುದಿಲ್ಲ ಅವು. ಮತ್ ಹಂಗಾರಿ ಹೆಂಗ್ರಿ ಮತ್ ಹಂಗ ಅವ ಗುಣಗಳು ಅವ ಉಳ್ದಂದ್ರೆ ಹೆಂಗ್ರಿ ಅಂದ್ರ ಕಾಹಿ ತರಿ ಧರಾವೇಸೋಯ ಆಗಂತುಕ ಗುಣಾತಿ. ನೀವು ಅದ್ನ ಆ ಗುಣ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಅಂತಾರ. ನೀವು ಚಲೋ ಗುಣ ಮಹಾತ್ಮರಂತಲ್ಲಿ ಇರುವಂತ ಗುಣ ನೀವು ನಿಮ್ಮಂತಲ್ಲಿ ಅಳವಡಿಸ್ಕೊಂಡ್ ಬಿಡ್ರಿ. ಚಲೋ ಗುಣದ ಪ್ರಭಾವ ಹೆಚ್ಚಾತಂದ್ರ ಆ ಗುಣದ ಇದು ಕಡಿಮೆ ಆಗಿಬಿಡ್ತದ. ಏನ ಅದಕ್ಕ ನಮ್ ತಂದೆಯವರಾದ್ರೂ ಸಹಿತ 3:30 ಕೂಡ್ತಿದ್ರು. ಇನ್ನ ಮಹಾಧೀರ ಗಂಭೀರ ಪೂರ್ಣ ಪ್ರತಾಪಿ ಅಂತ 2ನೇ ಸಾಲಿನಾಗ
ಅವ್ ಎಷ್ಟು ಧೀರ್ ಇದ್ದ ಶ್ರೀರಾಮ ಪ್ರಭು ಅಂತಂದ್ರ ಎಷ್ಟು ಧೀರ್ ಇದ್ದ ಅಷ್ಟೇ ಗಂಭೀರನು ಇದ್ದ. ಏನ್ರಿ ಈ ಗಂಭೀರತನ ಅನ್ನುವಂಥದ್ದು ಪರಮಾರ್ಥಕ್ಕೆ ಬಹಳ ಮುಖ್ಯದ ಅಂತ. ಎಷ್ಟು ಗಂಭೀರ ಇರ್ತೇವು ಅಷ್ಟು ಗೌರವ ಸಿಗ್ತದ. ನಾವು ಹೆಂಗೆ ಬೇಕಾದ ಹಂಗಿರೋದು ಪರಮಾರ್ಥ ಮಾಡ್ತೇವೆ ಅಂದ್ರೆ ನಡೀದಿಲ್ಲ. ಅದಕ್ಕೊಂದು ಗಂಭೀರತನ. ಅನ್ನೆಸರಿ ನಗಬಾರ್ದು, ಅನ್ನೆಸರಿ ಮಾತಾಡಬಾರ್ದು, ಸುಮ್ಮನೆ ಪೂರ್ಣ ಮೌನ ಕೂಡಬಾರ್ದು. ಹೆಂಗಿರ್ಬೇಕು ಅಂದ್ರ ಎಲ್ಲನೂ ಅತಿಯಾಗಿರ್ಬಾರ್ದು, ಇತಿಮಿತಿ ಒಳಗಿರ್ಬೇಕು. ಇದು ಒಂದು ಗಂಭೀರತನದ ಲಕ್ಷಣ. ಎಷ್ಟು ಸಾಧ್ಯದ ಅಷ್ಟು ನಾವು ಪ್ರಸಂಗಕ್ಕೆ ಎಷ್ಟು ಬೇಕು ಅಷ್ಟೇ ಮಾತಾಡ್ಬೇಕು. ಇದು ಗಂಭೀರತನ. ಇನ್ ಕೆಲವೊಬ್ಬರಿಗೆ ಫೋನ್ ಬಂದಾಗ ನೋಡ್ಬೇಕು, ಈಗಂತೂ ಫ್ರೀ ಇರ್ತಾವ, ಒಂದೊಂದು ತಾಸು ಗಟ್ಲೆ ಮಾತಾಡ್ತಾರ್ರಿ. ಅದು ಏನ್ ವಿಚಿತ್ರ ಇರ್ಬೇಕಂದ್ರೆ ಒಂದು ತಾಸು ವೇಸ್ಟ್ ಕಳೆದು ಬಿಡ್ತಾರ ಅದನ್ನ ಮಾತಾಡಿಕೊಡು. ಇವೆಲ್ಲ ಸಾಧಕರಾದವ್ರು ಹಿಂಗ್ ಮಾಡಬಾರ್ದು. ಎಷ್ಟು ಕೆಲಸದ ಅಷ್ಟು, ಎಷ್ಟು ಕೆಲಸದ ಅಷ್ಟು ಮಾತಾಡೋದು, ಆಯ್ತಂತೆ ಇಟ್ಟುಬಿಡುದು. ಇದು ಎಲ್ಲ ಗಂಭೀರದೊಳಗೆ ಬರ್ತಾವಂತ. ಎಷ್ಟು ಮಹಾಧೀರ ಗಂಭೀರ ಪೂರ್ಣ ಪ್ರತಾಪಿ ಅದ್ರ ಎಷ್ಟು ಧೀರತ್ವ ಇದ್ದಂದ್ರ ವಿಶ್ವಾಮಿತ್ರರು ಅವ್ರಿಗೆ ಹೋಮ ಇದು ಮಾಡುವ ಹೊತ್ನ್ಯಾಗ ರಾಕ್ಷಸರ ಕುಪಟಳ ಭಾಳ ಇತ್ತು. ನಿಮಗೆಲ್ಲ ಗೊತ್ತದ ರಾಮಾಯಣದೊಳಗೆ. ಸುಬಾಹು, ಮಾರೀಚ ಮತ್ ಇವೆಲ್ಲ ರಾಕ್ಷಸರು ಏನ್ ಮಾಡ್ತಿದ್ರು ಅಂದ್ರ ಬಂದ್ ಇವ್ರು ಹೋಮದಾಗ ಬಂದ ಮಾಂಸ ಗೆಲು ಒಗದ್ ಅದನ್ನ ಕೆಡಿಸ್ತಿದ್ರು ಅವ್ರು. ಮತ್ತ ಅವ್ ವಿಶ್ವಾಮಿತ್ರ ಅಂದ್ರು ಇವ್ರದ್ದು ಕೆಲಸ ಬಗೆಹರಿಸ್ಬೇಕಂತ ಹೇಳಿ ಅಯೋಧ್ಯಕ್ಕೆ ಬರ್ತಾರ. ಬಂದು ದಶರಥರ ಕೇಳ್ತಾರ, ನಮ್ಗ ರಾಮನ್ ಒಬ್ಬನ ಕೊಟ್ಟು ಬಿಡು ನನಗ. ಅವಾಗ ಅವನೊಬ್ಬ ಸಣ್ಣವಿದ್ದಾನ್ರಿ, ಹೆಂಗ್ರಿ ಅಂತ ಚಡ್ಪಡಿಸ್ಕೊತಾನ ದಶರಥ. ಹಂಗಾರ ಅವನ್ ಜೋಡಿತ ಅವ್ರ ಲಕ್ಷ್ಮಣನು ಕೊಟ್ಟು ಕಳ್ಸಂತಾರ. ಇಬ್ರು ಸಣ್ಣವ್ರೇ ಖರೆ. ಅವ್ರನ್ನ ವಿಶ್ವಾಮಿತ್ರ ಕರ್ಕೊಂಡು ಹೋದ್ರ ಅವ್ರ ರಾಕ್ಷಸರು ಬಂದಿದ್ದು ಮಾಡಿದ್ರ ಅವ್ರು ಒಟ್ಟು ಎಂದು ಅಂತ ಧೈರ್ಯಶಾಲಿಗಳಿದ್ರು. ಸಣ್ಣ ಹುಡುಗರು ಎಲ್ಲ ಕೊಡ್ಸಿ ಬಂದ 8-10 ವರ್ಷ ಹುಡುಗರು ಇರ್ಬೇಕು. ಅಂದ್ರ ಮಹಾಧೀರ. ಧೀರ ಅಂದ್ರ ಹಂಗ ಧೀರ. ಒಂದೇ ಬಾಣದಾಗ ರಾಮನ ಬಾಣ ರಾಮನ ವಾಣಿ ಇವು ಯಾವಾಗೂ ಸುಳ್ಳು ಆಗುದಿಲ್ಲ ಅಂತಂತಾರಲ್ಲ, ಹಂಗ ಮಹಾಧೀರ ಗಂಭೀರ ಪೂರ್ಣ ಪ್ರತಾಪಿ ಕರಿ ಸಂಕಟಿ ಸೇವಕಾಚ ಕೂಡವ. ಮತ್ತ ಅವ ಏನ್ ಮಾಡ್ತಾನಂದ್ರ ಗಂಭೀರ ಇದ್ದಾನ, ಪ್ರತಾಪಿ ಇದ್ದಾನ. ಅವ ತನ್ನ ಸೇವಕರನ್ನ ಯಾವಾಗಲೂ ಕೈ ಬಿಡುವುದಿಲ್ಲ. ತಮ್ಮ ಸೇವಕರಿಗೆ ಬಂದಂತ ಒಂದ ಸಂಕಷ್ಟವನ್ನ ಅವ ನಿಶ್ಚಿತವಾಗಿ ಪರಿಹಾರ ಮಾಡ್ತಾನ. ಇಂಥ ವಿಧಾನ ಅಂತ ಹೇಳಿ ಇದು ಎಷ್ಟನೇ ಶ್ಲೋಕ? ಇದು 67ನೇ ಶ್ಲೋಕನ್ಯಾಗ ಸಮರ್ಥರಂತಾರ. ಇನ್ನು 68ನೇ ಶ್ಲೋಕನ್ಯಾಗ ಅಂತಾರ ಅವರು, ಬಳೆ ಆಗಳ ರಾಮ ಕೋದಂಡದಾರಿ ಮಹಾಕಾಳ ವಿಕ್ರಾಳ ತೋಹಿ ಥರಾರಿ ಪುಡೇ ಮಾನವ ಕಿಂಕರ ಕೋಣಕೇವ ಪ್ರಭಾತೆ ಮನಿ ರಾಮ ಚಿಂತೀತ ಜಾವ. ಮಹಾಬಲಿಷ್ಠನಾದ ಕೋದಂಡದಾರಿ ಶ್ರೀರಾಮನನ್ನು ಕಂಡು ಕರಾಳನಾದ ಮಹಾಕಾಲನು ತರತರ ನಡುಗುವ. ಕಾಲನೇ ತರತರ ನಡುಗ್ತಾನಂತವ. ಅಂದ ಮೇಲೆ ಅವನ ಕಿಂಕರರಿಗೆ ಕಾಲನ ಭಯವೇನು ಅಂದಾಗ ಅವನ ಸೇವಕರಿಗೆ ಕಾಲನ ಭಯ ಅಲ್ಲಿ ಎಲ್ಲಿದ? ಆದ್ದರಿಂದ ಧ್ಯಾನಕ್ಕೆ ಯೋಗ್ಯವಾದ ಬೆಳಗಿನ ಜಾವದಲ್ಲಿ ರಾಮನನ್ನು ಚಿಂತಿಸುತ್ತಾ ಇರು. ಬಳೆಯಾಗಳ ರಾಮ ಕೋದಂಡದಾರಿ ಅಂತ, ಮಹಾಕಾಳ ವಿಕ್ರಾಳ ತೋಯಿತರಾರಿ. ಅವನ ಅಂತ ಒಂದು ಪ್ರತಾಪಿ ಇದ್ದ. ಪ್ರತಾಪದ ಜೋಡಿನೇ ಅವ್ ಹೆಂಗಿದ್ದು ಅಂದ್ರ, ಈಗ ಕೆಲವೊಬ್ಬರಿಗೆ ನೋಡ್ರಿ ಸಾಕಷ್ಟು ಏನಪ್ಪಾ ಅಂದ್ರೆ ದಸ್ಪುಷ್ಟ ಇರ್ತಾರ, ಸಾಕಷ್ಟು ಶಕ್ತಿವಾನ್ ಇರ್ತಾರ. ಅವರು ಅಶಕ್ತರಿಗೆ ತೊಂದರೆ ಕೊಟ್ಕೋತ ಇರ್ತಾರ. ಏನ್ರಿ ತಮ್ಕಿಂತ ಸಣ್ಣವ್ರಿಗೆ ಕಿರಿಕಿರಿ ಮಾಡ್ಕೋತ ಇರ್ತಾರ. ಅಂದ್ರ ಆ ಒಂದು ಶರೀರದ ಒಂದು ಬಲದ ಅಹಂಕಾರದೊಳಗ ಅವ್ರು ಮೆರಿತಿರ್ತಾರ. ಆದ್ರ ಶ್ರೀರಾಮ ಹೆಂಗಿದ್ದಾನಂದ್ರ ಅವನಷ್ಟು ಬಲಾನು ಯಾರಿಲ್ಲ, ಅವನಂತ ಧೀರನು ಇಲ್ಲ, ಅವನಂತ ಗಂಭೀರನು ಇಲ್ಲ, ಅವನಂತ ಪ್ರತಾಪಿನೂ ಯಾರು ಇಲ್ಲ ಕರೆ. ಆದ್ರ ಅವ ತನ್ನ ವೈರಿಗಳಿಗೂ ಸಹಿತ ಮುಕ್ತಿ ಕೊಡ್ಬೇಕನ್ನುವಂತ ಇಂಥ ಒಂದು ಅಗಾಧ ಗುಣ ಅವನಂತಲ್ಲಿದ. ರಾಮರಾವಣರು ಯುದ್ಧ ನಡೆದಿತ್ತಂತ. ಸೀತಾ ಅಶೋಕ ಒಂದಾಗಿದ್ಲು. ಸೀತಾನಕ್ಕೆ ಕಾಯ್ಲಿಕ್ಕೆ ಅಂತೇಳಿ ಕೆಲವೊಂದಿಷ್ಟು ರಾಕ್ಷಸ ಮಂದಿರನ್ನ ನೇಮಿಸಿದ. ರಾಕ್ಷಸರನ್ನ ರಾವಣ ನೇಮಿಸಿದ. ಅದ್ರಾಗ ತ್ರಿಜಟ ಅಂತ ಒಬ್ಬಾಕಿದ್ಲು. ತ್ರಿಜಟ ಅಕ್ಕಿ ಮೇನ್ ಮನುಷ್ಯ. ಆಕಿ ದಿವಸ ವರದಿ ಒಪ್ಪಿಸ್ತಿದ್ಲು. ಯುದ್ಧ ಮಾಡ್ಲಿಕ್ಕತ್ತಾರ, ಯುದ್ಧ ನಡೆದದ, ಇವ್ರದ್ದು ನಡೆದ, ಹಿಂಗೆಲ್ಲ ಹೇಳ್ತಿದ್ರು. ಸೀತಾ ಅಂತಾಳ, ಅಲ್ಲ
ರಾಮನ ಒಂದೇ ಬಾಣಕ್ಕನೇ ರಾವಣ ಸಾಯ್ಬೇಕಾಗಿತ್ತು, ಮತ್ ಇನ್ನ ಯಾಕೆ ಅವ ಸತ್ತಿಲ್ಲ ಅಂತ ಕೇಳ್ತಾಳ ಆಕಿ. ರಾಮನ ಒಂದ್ ಬಾಣಕ್ಕೆ ರಾವಣ ಸಾಯ್ಬೇಕಾಗಿತ್ತು, ಇನ್ನ ಆದ್ರೂ ರಾವಣನ ಯಾಕೆ ಕೊಂದಿಲ್ಲ ಅಂತಂದಾಗ ತ್ರಿಜಟ ಉತ್ತರ ಕೊಡ್ತಾಳಂತ್ರಿ ಆಕಿ. ಆಕಿ ಹೇಳ್ತಾಳ, ನೋಡು ಸೀತಾ, ರಾವಣನ ಮನಸ್ಸಿನಾಗ ಹೃದಯದಾಗ ಇನ್ನ ನೀನೇ ತುಂಬಿಕೊಂಡಿ ಅಂತ. ರಾವಣನ ಮನಸ್ಸಿನಾಗ ಹೃದಯದೊಳಗ ನೀನೇ ತುಂಬಿಕೊಂಡಿ, ಇನ್ನ ನಿನ್ನ ಪಡಿಬೇಕು ಅನ್ನುವಂತ ಹಮ್ಮಲ್ಲೆಗೆ ಇದ್ದ ನಾವು. ಅವ ಎಂದ ಈ ಪೂರ್ಣ ಹಂಬಲದಿಂದ ಪೂರ್ಣ ಹೊರಗೆ ಬರ್ತಾನಲ್ಲ, ಅವತ್ತೇ ರಾಮ ಅವನ್ ಕೊಲ್ತಾನಂತ. ಅದ್ಯಾಕ ಅಂತಂದ್ರ ಆ ವಾಸನಾದಿಂದ ಅವ್ ಮತ್ತೆ ಹುಟ್ಲಾರ್ದಂಗ ಮಾಡ್ಬೇಕು, ಅವ್ ಮುಕ್ತಿ ಕೊಡಬೇಕು ಅಂತ ಹೇಳಿ ಅಲ್ಲಿ ತನಕ ರಾಮ ಕಾಯ್ಲಿಕ್ಕತ್ತಾನ ಅಂತ ಹೇಳಿ ತ್ರಿಜಟ ಹೇಳ್ತಾನ. ಅದಕ್ಕ ಬಲ ಅದ, ಅಗಳೇ ವೇಗಳೇ ಬಲ ಅಂತಂದ್ರೆ ಏನು, ಬಲ ಇದ್ರು ಸಹಿತ ಬಲದ ಸರಿಯಾದ ಉಪಯೋಗ ಮಾಡ್ಕೋಂತವ ನಮ್ಮ ಶ್ರೀರಾಮ ಪ್ರಭು ಇದ್ದಾನ. ಏನ ಆಮೇಲೆ ಮಹಾಕಾಲ ವಿಕ್ರಾಳ ತೋಯಿ ತರಾರಿ, ಕಾಲನೇ ಅವನ ಮುಂದೆ ತರ 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 ನಡಗ್ತದಂತ. ಅಂದ್ರೆ ಏನು, ಕಾಲ ಅಂದ್ರೆ ಇವು ಬಂದು ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಇವು ಕಾಲ್ನಾಗೆ ಬರ್ತಾವ. ನಮ್ಮನ್ ತಗೊಂಡ್ ಹೋಗವನು ಕಾಲ್ನೆ ಏನ್ರಿ, ನಮ್ಮನ್ ತಗೊಂಡ್ ಹೋಗವು ಕಾಲೇ ಅಂತಾರ. काळाची हे उडी पडेल बा जेव्हा, पडेल बा जेव्हा, सोडवेना तेव्हा माय बाप, सोडवेना तेव्हा माय बाप, नको नको मना गुंतू माया जाळी, गुंतू माया जाळी, नको नको मना गुंतू माया जाळी, गुंतू माया जाळी, सोडवेना राजा देशीच्या चौधरी, देशीच्या चौधरी, आणिक सोयरी भली भली, आणिक सोयरी भली भली, नको नको मना गुंतू माया जाळी, गुंतू माया जाळी, ಕಾಳ ಆಲಿ ಜವಳ ಗ್ರಾಸವಯ, ಕಾಲ ನಮ್ಮನ್ನು ನುಂಗ್ಲಿಕ್ ಬಂದದ, ಮಾಯಾಜಾಲ ಸಿಕ್ಕೋಬೇಡಪ್ಪ ಅಂತೇಳಿ ತುಕಾರಾಮ್ ಮಹಾರಾಜರು ಹೇಳ್ತಾರ. ಆದ್ರ ಆ ಕಾಲ ಇವನು ಮುಂದ್ ನಡ್ಕೋತ ನಡಗ್ತಂತ. ರಾಮಪ್ರಭುವಿನ ಮುಂದೆ ಕಾಲ್ನು ತರ 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 ನಡಗ್ತದಂತ. ಏನ್ರಿ, ಇದಕ್ಕೊಂದು ಭವಿಷ್ಯತ್ ಕಾಲ, ಭೂತಕಾಲ, ವರ್ತಮಾನ ಕಾಲ, ಇವು ಏನ್ ಕಾಲ ಇವು ಕಾಲನಾಗ ಬರ್ತಾವಲ್ಲ, ಇದಕ್ಕೊಂದು ದೃಷ್ಟಾಂತ ಕೊಡ್ತಾರ. ಆದಂತ ಗತಿ ಹೇಳ್ತಾರ. ಶ್ರೀರಾಮಪ್ರಭು ಹುಟ್ಟಿದಾಗ ಜನ್ಮೋತ್ಸವ ಮಾಡ್ಲಿಕ್ಕಂತ ಅಯೋಧ್ಯದೊಳಗೆ ಎಲ್ಲಾ ಭಯಂಕರ ವೈಭವದಿಂದ ಮಾಡ್ಯಾರ. ಈ ವೈಭವ ಅವ್ರ ಪೂರ್ಣ ತೃಪ್ತಿ ಆಗಿಲ್ಲ, ಅವ್ರಿಗೆ ಇನ್ನ ತೃಪ್ತಿ ಕೊಡ್ಬೇಕಂತೇಳಿ ಸೂರ್ಯಗೆ ಆರ್ಡರ್ ಮಾಡಿಬಿಟ್ಟಿದಂತ ರಾಮ. 1 ತಿಂಗಳ ತನಕ ನೀವು ಮುಳುಗಲಿಕ್ಕೆ ಹೋಗ್ಬೇಡ, 1 ತಿಂಗಳ ತನಕ ಸೂರ್ಯ ಬೆಳಕೋತಾನೆ ಇದ್ದಂತ ನೋಡ್ರಿ. ಅಂದ್ರ ಎಲ್ಲಾನು ಶ್ರೀರಾಮನ ಆಧೀನದೊಳಗೆ. ಹಂಗ ಮಹಾಸ್ವಾಮಿ ಹೇಳ್ತಾರ ನೋಡ್ರಿ, ಮಾಜಾ ಧಾಕಮನಿ ತ್ರಿಭುವನಿ ಲೋಕ, ಯಮ ಕುಂಬಿ ಪಾಕ ಧಾಕ ಮಾಜಾ ಅಂತ ಹೇಳಿ ನನ್ನ ಅಂಜಿಕೆ ಎಲ್ಲಾ ಕಡೆ ಅಂತಲ್ಲ. ಹಂಗ ಮಹಾಸ್ವಾಮಿ ಬೇರೆ ಅಲ್ಲ, ರಾಮ ಪ್ರಭು ಬೇರೆ ಅಲ್ಲ, ರಂಗರಾವ್ ಮಹಾರಾಜರು ಬೇರೆ ಅಲ್ಲ, ಚಂದ್ರಕುಮಾರ್ ಮಹಾರಾಜರು ಬೇರೆ ಅಲ್ಲ. ಇವ್ರೆಲ್ಲರ ಸ್ವರೂಪ ಏನದಲ್ಲ ಅದು ಪರಬ್ರಹ್ಮನ ಸ್ವರೂಪನೇ ಅದ. ಅದಕ್ಕೆ ಅವರಾದ್ರೂ ಸಹಿತ ಆ ರೀತಿ ಹೇಳ್ತಿದ್ರು ಅಂತ. ಪುಡೆ ಮಾನವ ಹಂಗ ಮಹಾಕಾಳ ವಿಕ್ರಾಳ ತೋಹಿ ತರಾರಿ, ಪುಡೆ ಮಾನವ ಕಿಂಕರ ಕೋಣಕೇವ ಅಂತ ಕಿಂಕರನಾದಂತ ಯಾರು ಕಿಂಕರನಾಗ್ಯಾರ, ಯಾರು ದಾಸತ್ವವನ್ನು ಸ್ವೀಕಾರ ಮಾಡ್ಯಾರ, ಯಾರು ಯಾವಾಗಲೂ ರಾಮನಿಗಾಗಿಯೇ ಬದುಕ್ಯಾರಲ್ಲ, ಅಂಥವ್ರ ಎಲ್ಲಾ ಸಂಕಟಗಳನ್ನ ಸಂಕಟದಿಂದ ಪಾರ ಮಾಡುವಂತ ಸಮರ್ಥ್ಯ ಇದ್ದಾನ ಅವ ರಾಮ ಇದ್ದಾನ. ಅದಕ್ಕ ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ಅಂಥ ಒಂದು ರಾಮಪ್ರಭುವಿನ ಅರ್ಥಾರ್ಥ ನಿಮಗೆ ಅನುಗ್ರಹ ಮಾಡಿದಂತ ಸದ್ಗುರುವಿನ ಒಂದು ಚಿಂತನದೊಳಗೆ ನೀವು ನಸಿಕಲೆ ಎದ್ದು ನಾಮಸ್ಮರಣೆ ಮಾಡ್ರಿ ಅಂತೇಳಿ ಈ 2 ಶ್ಲೋಕಗಳು ಹೇಳ್ತಾವ. ಸಮಯ ಇದು ಆಯ್ತು ಇಲ್ಲಿಕಂದ್ರೆ ಇನ್ನ ನಾ ಇವತ್ತ ಈ ಒಂದು ಮಧುಕರನ ಒಂದು ಕತಿ ಹೇಳ್ಬೇಕಂತ ಮಾಡಿದ್ದೆ. ಇನ್ನು ಸಮಯ ಸಾಲದಲ್ಲ, ಮತ್ತೊಮ್ಮೆ ಯಾವಾಗರೆ ನಾವು ಇದು ಮಾಡೋಣ ಅಂತ ಹೇಳ್ಕೊತ ನಾವು ನೀವುಗಳೆಲ್ಲ ಇವತ್ತಿನಿಂದ ಒಂದು ಸಂಕಲ್ಪ ಮಾಡೋಣ. ಏನಪ್ಪಾ ಅಂದ್ರ ನಚಿಕಲೆ ಗೆದ್ದ ಏನಪ್ಪಾ ಅಂದ್ರ
ಬ್ರಾಹ್ಮಿ ಮುಹೂರ್ತನ್ಯಾಗ ಎದ್ದ ನಾಮಸ್ಮರಣೆ ನಾವು ಮಾಡುನು ಅಂತೇಳಿ ನಿರ್ಧಾರ ಮಾಡ್ಕೊಂಡ ಸಂಕಲ್ಪ ಮಾಡ್ಕೊಂಡ ಮೊದಲು 15 ನಿಮಿಷದಿಂದ ಶುರು ಮಾಡೋಣ, ಅರ್ಧ ತಾಸಿಂದ ಶುರು ಮಾಡೋಣ, 1 ತಾಸು ಮಾಡೋಣ, ಒಟ್ಟಿನ ಮೇಲೆ ಈ ಸಮಯದೊಳಗೆ ನಾಮಸ್ಮರಣೆ ಮಾಡೋಣ ಅಂತೇಳಿ ನಿರ್ಧಾರ ಮಾಡ್ಕೊಂಡು ಉಳ್ಕಿದ ಟೈಮ್ದಾಗೂ ಸಹಿತ ಮಾಡ್ಕೋತಾ ಇರೋನು. ಅಂದಾಗ ಮಾತ್ರ ನಮ್ಮ ಸದ್ಗುರುಗಳು ಸಂತೋಷಗೊಂಡ ತಮ್ಮ ಸ್ವರೂಪವನ್ನು ನಮಗ ತೋರಿಸ್ತಾರ. ನಮಗ ಈ ಒಂದು ಬ್ರಹ್ಮಾನಂದದ ಅನುಭೂತಿ ಆಗ್ತದ. ಅಂತ ಸಮಾಧಾನದ ಜೀವನ ಸಾಗಿಸ್ಕೊತ ಇಹ ಮತ್ತು ಪರ ಎರಡರಲ್ಲಿಯೂ ಆನಂದವನ್ನು ಅನುಭವಿಸೋಣ ಅಂತ ಕೃಪಾ ನಮಗ ನಿಮಗ ಸಮರ್ಥರು ಮಾಡ್ಲಿ ಅಂತ ಹೇಳ್ಕೊತ ಇವತ್ತಿನ ಸೇವೆಗೆ ನಾನು ವಿರಾಮ ಕೊಡ್ತೇನೆ. आकल्पायुष्यवावे तयाकुळा माझ्या सकळा हरीच्या दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणतया असावे कल्याण जामुक निधान पांडुरंग पुंडली गौरदार विठ्ठल पार्वती पतेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्ते स्तु चिंतितार्थ प्रदायिने औदुंबर सदावास चिदंबर नमोस्तुते. जय जय रघुवीर समर्थ. जय श्रीराम. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಪ್ರತಿ ಗುರುವಾರ ಗುರುಗಳು ನಮ್ಗೆ ಏನಾದ್ರು ಬೋಧನೆ ಮಾಡ್ತಾರೆ, ಉಪದೇಶವನ್ನು ಕೊಡ್ತಾರೆ. ಇವತ್ತು ಹೇಳಿದ್ದಾರೆ ನಾವೆಲ್ಲರೂ ಸೇರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನ ಗುರು ಉಪದೇಶ ಅಂತ ತಿಳಿದು ನಾವೆಲ್ಲರೂ ನಾಳೆಯಿಂದ ಪ್ರಯತ್ನವನ್ನು ಮಾಡೋಣ. ಈಗ ಸಾಕಷ್ಟು ನಾವು ಗುರುಗಳು ಬಂದು ಬೋಧನೆ ಮಾಡುವುದರಿಂದ ನಮ್ಮಲ್ಲಿ ಬದಲಾವಣೆ, ಎಲ್ಲಾ ಸಾಧಕರಲ್ಲೂ ಬದಲಾವಣೆ ಉಂಟಾಗಿದೆ. ಭಕ್ತಿಯಿಂದ, ಪ್ರೇಮದಿಂದ, ಶ್ರದ್ಧೆಯಿಂದ ಅವರು ಮಾಡ್ತಾ ಇದ್ದಾರೆ. ಮತ್ತೆ ಪ್ರತಿ ಗುರುವಾರ ಅವರು ಅದನ್ನ ಚರ್ಚೆನೂ ಮಾಡ್ತಾರೆ. ಗುರುಗಳು ಹಿಂಗ್ ಹೇಳಿದ್ರಲ್ವಾ, ಕುಪ್ಪಗಡ್ಡಿ ಮಹಾರಾಜರು ಹಿಂಗ್ ಹೇಳಿದ್ರಲ್ವಾ ಅಂತ ಸತ್ಸಂಗದಲ್ಲಿ ಬಂದಾಗ, ನಮ್ಮ ವಿಷಯ ಬಂದಾಗ ಅವರೆಲ್ಲೋ ಚರ್ಚೆ ಮಾಡ್ತಾರೆ. ಅಂದ್ರೆ ಅವ್ರ ಮನಸ್ಸಿನಲ್ಲಿ ಅದು ನಡೀತಾ ಇರತ್ತೆ. ಕುಪ್ಪಗಡ್ಡಿ ಮಹಾರಾಜರು ಹೇಳಿದ್ರು ತಲೆ ಒಳಗೆ ಎಲ್ಲೋ ಓಡಾಡ್ತಿರತ್ತೆ. ಈಗ ಕೆಲವ್ರು ಸಾಧಕರು ಅದನ್ನ ಬರ್ಕೋತಿದ್ದಾರೆ. ಒಬ್ರು ಸಾಧಕರು ಈಗ ನೀವು ಗುರುಗಳು ಹೇಳಿದ್ದೆಲ್ಲ ಪಾಯಿಂಟ್ಸ್ ಎಲ್ಲ ಬರ್ಕೋತಿದ್ದಾರೆ, ನೋಟ್ ಮಾಡ್ಕೋತಿದ್ದಾರೆ. ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ ಎಲ್ಲರೂ ಆಸಕ್ತಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದೇ ಒಂದು ಸಾಲಲ್ಲಿ ಒಂದು ಪ್ರಸಾದದ ಅಭಂಗ ಈ ಮಹಾರಾಷ್ಟ್ರದಲ್ಲಿ ಇದ್ರಲ್ಲಿ ಹೇಳ್ತಾರೆ, ದೇವಸ್ಥಾನಗಳಲ್ಲಿ ಬಾಹ್ಯವಾಗಿ ಕೊಬ್ಬರಿ, ಸಕ್ಕರೆ, ಪೇಢ ಈ ಪ್ರಸಾದಗಳನ್ನ ಕೊಡ್ತಾರೆ. ಆದ್ರೆ ಭಕ್ತನಾದವನು ಆಂತರಿಕ ಪ್ರಸಾದ, ಭಗವಂತನ ಹತ್ರ ಏನ್ ಕೋರಿಕೆ ಯಾಚನೆ ಮಾಡ್ತಾನೆ ಅಪ್ಪ ಅಂದ್ರೆ, ಪ್ರಸಾದ ಮಜ ದ್ಯಾವಾ ದೇವಾ, ಪ್ರಸಾದ ಮಜ ದ್ಯಾವಾ, सहवास तुझाची घडावा देवा, सहवास तुझाची घडावा देवा, प्रसाद हा मज द्यावा देवा, प्रसाद हा मज द्यावा. निशिदिनी प्रभूचे नाम स्मरावे, निशिदिनी प्रभूचे नाम स्मरावे, विसर तुझा न पडावा देवा, विसर तुझा न पडावा देवा, प्रसाद हा मज द्यावा देवा, प्रसाद हा मज द्यावा. ಇನ್ನು ಒಂದ್ ಬಹಳ ಇದೆ ಗುರುಗಳೇ, ಆದ್ರೆ ಸಮಯ ಆಗತ್ತೆ. ಅದಕ್ಕೆ 2 ಸಾಲಲ್ಲಿ ಹೇಳಿ ಮುಗಿಸ್ತೀನಿ. ಈ ಪ್ರಸಾದವನ್ನು ಪ್ರತಿ ಗುರುವಾರ ಬಂದು ನೀವು ನಮ್ಮೆಲ್ಲರಿಗೂ ದಯಪಾಲಿಸ್ಬೇಕು, ಮತ್ತೆ ನಮ್ಮನ್ನ ಉದ್ಧಾರ ಮಾಡ್ಬೇಕು. ಸದ್ಗುರು ಎಲ್ಲರ ರೂಪದಲ್ಲೂ ವ್ಯಾಪಿಸಿರ್ತಾನೆ. ಹಾಗಾಗಿ ಅವನು ಬೇರೆ, ಇವನು ಬೇರೆ ಅಲ್ಲ, ಚಂದ್ರು ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ರಂಗರಾವ್ ಮಹಾರಾಜರು ಬೇರೆ ಅಲ್ಲ. ನಮಗೆ ಎಲ್ಲರ ಮುಖಾಂತರ ನಮ್ಮ ಉದ್ಧಾರಕ್ಕಾಗಿಯೇ ಬಂದು 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 ಇದನ್ನ ನಮ್ಮನ್ನ ಎತ್ತ ಕೈ ಹಿಡಿದಿ ಕಡೆಗಂತೂ ಅವನ ಪಾದಕ್ಕೆ ಸೇರ್ಸ್ತಾನೆ. ಇದೇ ಜನ್ಮದಲ್ಲಿ ನಮ್ ಎಲ್ಲರನ್ನೂ ಸೇರಿಸ್ತಾನೆ ಅಂತ ಒಂದು ದೃಢವಾದ ನಿಷ್ಠೆ, ನಂಬಿಕೆ ಇದೆ. ಎಲ್ಲಿ ಯಾರು ಇದಾರೋ ಇವ್ರು ಅಷ್ಟೇ ಅಲ್ಲ, ಯಾರು ಬರ್ತಾರೋ ಎಲ್ಲರಿಗೂ ಆ ಪರಮಾತ್ಮ ಇದೇ ಜನ್ಮದಲ್ಲಿ ಕೊಡ್ತಾನೆ. ಹಾಗಾಗಿ ನಮ್ಮೆಲ್ಲರಿಗೂ ನೀವು ಆಶೀರ್ವಾದ ಮಾಡಿ ನಮ್ಮ ಸಾಧನೆ ಮುಂದುವರಿಲಿ. ನಮ್ಮೆಲ್ಲರಲ್ಲೂ ಭಕ್ತಿ, ಶ್ರದ್ಧಾ, ನಂಬಿಕೆ ಹೆಚ್ಚು ಹೆಚ್ಚು ಆಗಲಿ. ಮತ್ತೆ ಆ ಸದ್ಗುರುವಿನ ಸರ್ವ ವ್ಯಾಪಕತ್ವವನ್ನು ನಮಗೆ ನೋಡುವಂತ ಒಂದು ದೃಷ್ಟಿ ಪರಮಾತ್ಮ ಕೊಡ್ಲಿ ಅಂತ ಹೇಳುತ್ತಾ, ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಜೈ ಜೈ ರಘುವೀರ ಸಮರ್ಥ. ಯಾರಿಗಾದ್ರೂ ಏನಾದ್ರು ಹೇಳ್ಬೇಕಾ?
ಯಾರಿಗಾದ್ರೂ ಏನಾದ್ರು ಹೇಳ್ಬೇಕಾದ್ರೆ ಹೇಳಿ. ಯಾಕೆಂದ್ರೆ ನಮ್ಮ ಸಮಯಕ್ಕಿಂತ ಗುರುಗಳ ಸಮಯ ಅಮೂಲ್ಯವಾಗಿರುತ್ತೆ. ಗುರುನಾಥ ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕ್ರಿ. ಗುರುನಾಥ ನಿಮ್ಮಂತ ಶ್ರದ್ಧಾವಾನ್ರ ಮೇಲೆ ಭಗವಂತನ ಆಶೀರ್ವಾದ ಯಾವಾಗೂ ಇರ್ತದ್ರಿ. ನಿಮ್ಮೆಲ್ಲಾ ಭಾವ ನೋಡಿದ್ರ ನಿಮ್ಮ ವಯಸ್ಸ, ನಿಮ್ಮ ಒಳಗಿರುವಂತ ಈ ಒಂದು ಭಕ್ತಿಯ ಇದು ಇವನ್ನೆಲ್ಲ ನೋಡ್ ನಾನು ಒಂದ್ ನಮೂನೆ ಆಶ್ಚರ್ಯ ಅನಿಸ್ತದ. ಏನಪ್ಪಾ ಎಂತೆಂತವ್ರ ಜಗತ್ತಿನೊಳಗೆ ಇದ್ದಾರಲ್ಲ ಅಂತೇಳಿ. ಅದಕ್ಕೆ ಅಸಂಖ್ಯಾತತೆ ಭಕ್ತ ಹೂವು ನೆಗೆಯಲಿ ಅಂತ ಸಮರ್ಥರಂತಾರೆ. ಎಂತೆಂತ ಭಕ್ತರಿದ್ದಾರೆ. ನಿಮ್ಮನ್ನೆಲ್ಲ ನೋಡಿದ್ರೆ ಅನಿಸ್ತದೆ ಈ ವಯಸ್ಸಿನಾಗೂ ಸಹಿತ ನೀವು ಎಷ್ಟೊಂದು ಈ ಆಧ್ಯಾತ್ಮಕ್ಕಾಗಿ ನಿಮ್ಮಲ್ಲಿ ಉತ್ಸುಕತೆ ಅದ ಅಂತನ್ನುವಂಥದ್ದು. ಖರೆ ಎಲ್ಲರನ್ನೂ ಸಮರ್ಥರು ಉದ್ಧಾರ ಮಾಡ್ತಾರ ಅನ್ನೋದಕ್ಕೆ ಎರಡು ಮಾತೇ ಇಲ್ಲ. ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ತದೆ. ಗುರುಗಳೇ 3:30 6 ಗಂಟೆವರೆಗೂ ಜಪ ಮಾಡ್ಬೇಕಾ? 1 ತಾಸು ಮಾಡಿದ್ರೆ ಸಾಕು? ಓರಿ ಒಂದೇ ತಾಸು ಮಾಡ್ರಿ. ಅದು ಬ್ರಾಹ್ಮಿ ಸಮಯ ಅದಷ್ಟೇ. 3:30 6 ತನಕ ಈ ಸಮಯ ಅಗದಿ ಪವಿತ್ರವಾದಂತ ಸಮಯ, ಶ್ರೇಷ್ಠ ಸಮಯ. ಅದ್ರಾಗ ನೀವು 4ಕ್ಕೆ ಎದ್ದು 5 ತನಕ ಮಾಡ್ರಿ, 5ಕ್ಕೆ ಎದ್ದು 6 ತನಕ ಮಾಡ್ರಿ, ಏನ್ರಿ ಎಷ್ಟ್ ಆಗ್ತಾ ಅಷ್ಟ ಆ ಸಮಯದಾಗ ಮಾಡುದು ಶ್ರೇಷ್ಠ. 3:30ಗೆ ಹೇಳ್ಬೇಕಂತ ಇಲ್ಲ. ಮತ್ ಚಲೋ ಶರೀರ ಗಟ್ಟಿದ್ದಾರು ಹೇಳ್ಬೇಕು ಅನ್ನೋ ಸಂಕಲ್ಪ ಇದ್ದವ್ರು 3:30 6 ತನಕನು 2.5 ತಾಸನು ಮಾಡ್ಬೋದು. ಆದ್ರ ವಯಸ್ಸಾದವ್ರಿಗೆ ಅದೆಲ್ಲ ಸಾಧ್ಯ ಆಗುದಿಲ್ಲ. ತಾಸು ಅರ್ಧ ತಾಸು ಈ ಒಂದು ಸಮಯದೊಳಗೆ ಮಾಡುದು ಅಂತ ಹೇಳಿ ಜ್ಞಾನಿಗಳು ಹೇಳ್ತಾರೆ. ನಾವು ಈ ಹೆಬ್ಬಾಳಿ ಗುರುಗಳು ಹೇಳಿಂದ 5 ಗಂಟೆಯಿಂದ ಮಾಡ್ತೀವ್ರಿ. ಮಾಡ್ರಲ್ಲ. ಅದು ಮತ್ ಬ್ರಾಹ್ಮಿ ಸಮಯನೇ. ಅದು 5ರಿಂದ 6 6:30 ತನಕನು ಬ್ರಾಹ್ಮಿ ಸಮಯದೊಳಗೆ ಬರ್ತದೆ. ಅದೆಲ್ಲ 3 ತಾಸ ಇವು ಒಂದೊಂದು ಇದು ಬರ್ತಾವ ಏನ್ರಿ. ಅದ್ರಾಗ ಅದು ಆ ಒಂದು ಸಮಯ ಅದು ಬರ್ತದ. ಸೂರ್ಯೋದಯಕ್ಕಿಂತ ಮೊದ್ಲ 90 ನಿಮಿಷ ಬ್ರಾಹ್ಮಿ ಮುಹೂರ್ತ ಅಂತ. ಮಹಾರಾಜರು ಹೇಳ್ತಾರೆ ಸಂಕಲ್ಪ ಶಕ್ತಿ ಬಹಳ ವಿಲಕ್ಷಣವಾಗಿರುತ್ತೆ. ಅದು ಆ ಬ್ರಹ್ಮ ವಸ್ತುನ ನಮ್ ಕಡೆ ಎಳ್ಕೊಂಡ್ ಬರುತ್ತೆ ಅಂತ. ನಾವೇನು ಕಷ್ಟ ಪಡ್ಬೇಕಾಗೇ ಇಲ್ಲ. ಸದ್ಗುರುನಾಥನೇ ನಮ್ ಸಲುವಾಗಿ ಕಷ್ಟ ಪಡ್ತಾನೆ ನೋಡ್ರಿ. ಇವತ್ತು ಮತ್ತೆ ಅವರೇ ಕಷ್ಟ ಪಟ್ಟಿದ್ದಾರೆ. ಗುರುಗಳು ರಂಗರಾವ್ ಮಹಾರಾಜರು, ನಮ್ಮ ಕೂಗ್ಗಟ್ಟಿ ಮಹಾರಾಜರು ಕಷ್ಟ ಪಟ್ಟಿದ್ದಾರೆ ನಮ್ ಸಲುವಾಗಿ. ಏನಪ್ಪಾ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ರಿ ಅಂತ ಬೀಜ ಹಾಕಿದ್ದಾರೆ. ಸೊ ಆ ಬೀಜನ ನಾವು ಸರಿಯಾಗಿ ನೀರ್ ಹಾಕಬೇಕು, ಮೊಳಕೆ ಹೊಡಿಬೇಕು, ಸಸಿ ಆಗ್ಬೇಕು, ಗಿಡ ಆಗ್ಬೇಕು. ಆ ಗಿಡದಲ್ಲಿ ಮರ ಆಗೋದನ್ನ ಗುರುಗಳು ನೋಡ್ಬೇಕು ಅವ್ರ ಕಣ್ಣಾರೆ. ಆ ರೀತಿಯಲ್ಲಿ ನಾವೆಲ್ಲರೂ ಸೇರಿ ನಾಮಸ್ಮರಣೆ ಮಾಡೋಣ. ಅಷ್ಟ ಅಲ್ರಿ, ಅವ್ರ ಆಶೀರ್ವಾದ ಮಾಡ್ಯಾರ ನಮ್ಗೆಲ್ಲ. ಅದೇ ನಮ್ಗೆಲ್ಲರಿಗೆ ಆಶೀರ್ವಾದ ಮಾಡಿ ಹೇಳಿಕತ್ತಾರ ಅದನ್ನ. ಅವ್ರು ಬೀಜ ಹಾಕಿರೋದು. ಇವತ್ತು ಗುರುನಾಥ ಬೀಜ ಹಾಕಿದ್ರೆ, ರಂಗರಾವ್ ಮಹಾರಾಜ್ ಬೀಜ ಹಾಕಿದ್ರೆ ಅದ್ ಯಾಕೆ ಫಲ ಆಗೋದಿಲ್ಲ? ಅದು ಖಂಡಿತವಾಗ್ಲೂ ಆಗತ್ತೆ. ಹೇಳಿದ್ನಲ್ಲ, ಪ್ರತಿ ಗುರುವಾರವೂ ನಮ್ಗೇನೋ ದೊರಕಿಸ್ಕೊಡ್ತಾರ ಅವ್ರು ವಿಶೇಷವಾಗಿ. ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಅಂತ ಉಪದೇಶ ಮಾಡಿದ್ದಾರೆ. ಅದನ್ನ ನಾವೆಲ್ಲರೂ ಸೇರಿ ಗ್ರಹಣ ಮಾಡೋಣ. ಅವ್ರ ಉಪದೇಶದಂತೆ ನಾವೆಲ್ಲರೂ ಸೇರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅದು ಮಾಡೋಣ. ಆಮೇಲೆ ಗುರುಗಳ ಆಶೀರ್ವಾದ ಎಲ್ಲರಿಗೂ ಸಿಗ್ಲಿ. ಸರ್ವೇ ಜನ ಗುರುಗಳು ಕೂಪ್ಗಟ್ಟಿ ಮಹಾರಾಜ ಆಶೀರ್ವಾದ ಎಲ್ಲರ ಜನರಿಗೂ ಮುಟ್ಲಿ ಅನ್ನೋದನ್ನ ನಾವೆಲ್ಲರೂ ಬಯಸೋಣ. ಅದೇ ಕೋರಿಕೆಯನ್ನು ಇಟ್ಕೊಂಡು ಗುರುಗಳಿಗೆ ಇದು ಮಾಡೋದ್ ಬೇಡ. ಆಯ್ತು ಗುರುಗಳೇ. ಸದ್ಗುರುನಾಥ್ ಮಹಾರಾಜ್ ಕಿ ಜಯ. ಶ್ರೀ ಗುರುದೇವ ದತ್ತ. ಎಲ್ಲರಿಗೂ ಮತ್ತೊಮ್ಮೆ ದಂಡವತ ಪ್ರಣಾಮ. ನಮಸ್ಕಾರ. ನಮಸ್ಕಾರ.